ಪ್ರಾರ್ಥನೆ ಮಾಡೋಣ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ಇನ್ನೊಂದು ವಾರವನ್ನು ದಾನವಾಗಿ ಕೊಟ್ಟರಲ್ಲಾಗಿ ದೇವರಿಗೆ ಕೃತಜ್ಞತೆಯಿಂದ ಆತನಿಗೆ ಸಲ್ಲತಕ್ಕ ಗೌರವವನ್ನು ಸಲ್ಲಿಸಿ ನಾವು ಆತನನ್ನು ಆರಾಧಿಸುವಂಥವರಾಗಿರುವ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ದಾವೀದನು ತನ್ನ ಕೀರ್ತನೆಯಲ್ಲಿ ಹಾಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ಕಳೆದ ಒಂದು ವಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಅನೇಕ ಬಾರಿ ಶಾರೀರಿಕವಾದ ಕ್ಲೇಶಗಳ ಮೂಲಕವಾಗಿ, ಆರ್ಥಿಕವಾದ ಮುಗ್ಗಟ್ಟುಗಳ ಮೂಲಕವಾಗಿ ನಾವು ಹಾದು ಹೋದಾಗ್ಯೂ ದೇವರು ನಮ್ಮನ್ನು ಸಂರಕ್ಷಿಸಿದಂತಹ ವಿಧಾನಗಳಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ದಾವೀದನು ಹೇಳಿರುವಂಥದ್ದು, ಸತ್ತವರು ಯೆಹೋವನನ್ನು ಸ್ತುತಿಸುವುದಿಲ್ಲ, ಮೌನಲೋಕವನ್ನು ಸೇರಿದವರಲ್ಲಿ ಯಾರೂ ಆತನ ಕ್ರಿಯೆಯನ್ನು ವರ್ಣಿಸುವುದಿಲ್ಲ ಎಂಬುದಾಗಿ. ಈ ಮುಂಜಾನೆಯಲ್ಲಿ ನಾವು ಜೀವದಿಂದ ಈ ಲೋಕದಲ್ಲಿ ಬದುಕಿರುವಾಗ ಆತನ ಕ್ರಿಯೆಯನ್ನು, ಆತನ ಮಹತ್ವವನ್ನು ವರ್ಣಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ಮನನ ಮಾಡಿಕೊಂಡು ಈ ಮುಂಜಾನೆಯಲ್ಲಿ ಆತನಿಗೆ ಸಲ್ಲತಕ್ಕ ಗೌರವವನ್ನು, ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ಸಲ್ಲಿಸುವ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಈ ಮುಂಜಾನೆಯ ದಿನಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾರದ ಮೊದಲ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಪಾದ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಕರ್ತನೆ, ನಾವು ಹಾಡುವಂಥ ಹಾಡುಗಳು, ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ನಿನ್ನ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕೆಂಬುದಾಗಿ ನಮ್ಮ ಆರಾಧನೆ ಮೂಲಕ ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಕರ್ತನೆ, ನಮ್ಮ ಜೀವಿತದಲ್ಲಿ ಈ ಒಂದು ಶ್ರೇಷ್ಠವಾದ ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರುವಾಗ ನೀವು ಕೊಟ್ಟಿರುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ಬತದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ತಾ ಇದ್ದೇವೆ. ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪ ಕಲ್ಮಶಗಳನ್ನು ನಿನ್ನ ರಕ್ತದಿಂದ ಮತ್ತೊಂದಾವರ್ತಿ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಪವಿತ್ರನಾದ ನಿಮ್ಮನ್ನು ಪವಿತ್ರತೆಯಲ್ಲಿ ಆರಾಧಿಸುವಂತೆ ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ಪ್ರತಿಯೊಂದು ಸ್ಥಳಗಳಲ್ಲಿ, ಪ್ರತಿಯೊಂದು ಭಾಷೆಗಳಲ್ಲಿ ನಡೆಯುವಂಥ ಎಲ್ಲ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಆರಾಧನೆಗಳಲ್ಲಿ ನಾವು ಮಾತ್ರ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಸೇರಿ ಬರುವಂಥ ಜನರು ಕರ್ತನೆ ಆಧ್ಯಾತ್ಮಿಕವಾದ ಆಶೀರ್ವಾದಗಳನ್ನು, ಆಧ್ಯಾತ್ಮಿಕವಾದ ವಾಕ್ಯಗಳನ್ನು ಕೇಳಿಕೊಳ್ಳುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ತಂದೆ, ಆಮೆನ್. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆ. ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ವಾರವನ್ನು, ಇನ್ನೊಂದು ದಿನವನ್ನು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೇನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೇನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು.
ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಂದಿಗೆನೆ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನಾನು ಶೂರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಶೂರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೂ ಹೆದರೇನು ನಿತ್ಯ ಜೀವವನ ಪಡೆದೆ. ನಾನು ಸಾವಿಗೂ ಹೆದರೇನು ನಿತ್ಯ ಜೀವವನ ಪಡೆದೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಂದಿಗೆನೆ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಕ್ರೈಸ್ತ ಜೀವಿತ ಪ್ರಯಾಣ. ಈ ಪ್ರಯಾಣದಲ್ಲಿ ದೇವರು ನಮ್ಮ ಮುಂದೆ ಇಟ್ಟಿರುವಂತಹ ಗುರಿ ಎನ್ನುವಂಥದ್ದು ನಿತ್ಯತ್ವ ಮಾತ್ರ. ಈ ಜೀವಿತ ಯಾತ್ರೆಯಲ್ಲಿ ಪ್ರತಿ ಕ್ರೈಸ್ತನು ಮಾಡಬೇಕಾದಂತಹ ಏಕೈಕ ಕರ್ತವ್ಯ ನಿತ್ಯತ್ವಕ್ಕೋಸ್ಕರವಾಗಿ ತನ್ನನ್ನು ತಾನೇ ಸಿದ್ಧಪಡಿಸಿಕೊಳ್ಳುವಂಥದ್ದು. ಪ್ರಿಯರೇ, ಕ್ರೈಸ್ತರಾದ ನಾವುಗಳು ಬದುಕುವುದಕ್ಕೆ ಮರೆತು ಹೋದಂಥವರಾಗಿದ್ದೇವೆ. ಅರ್ಥ, ಯೇಸು ಕ್ರಿಸ್ತನು ನಮಗೆ ನೇಮಿಸಿರುವಂತಹ ವಿಧದಲ್ಲಿ ಬದುಕುವುದಕ್ಕೆ ಮರೆತು ಹೋದಂತಹ ಒಂದು ಗುಂಪು ಜನರಿದ್ರೆ ಅದು ಕ್ರೈಸ್ತರಾಗಿದ್ದಾರೆ.
ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಅಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನನ್ನ ತಂದೆಯ ಬಿಡಾರದಲ್ಲಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ. ಪ್ರಿಯರೇ, ಅಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಅತ್ಯಮೂಲ್ಯವಾದಂತಹ ಒಂದು ಸಂದೇಶ ಅನ್ನುವಂಥದ್ದು ಅದರ 3ನೇ ವಾಕ್ಯದಲ್ಲಿ, ನಾನಿರುವಲ್ಲಿ ನೀವು ಸಹ ಇರಬೇಕು. ಸೊ ಪ್ರತಿಯೊಬ್ಬ ಕ್ರೈಸ್ತನು ತನ್ನ ನಿತ್ಯತ್ವವನ್ನು ಯೇಸು ಕ್ರಿಸ್ತನೊಂದಿಗೆ ಕಳೆಯುವಂತವನಾಗಿರಬೇಕು. ಈ ನಿತ್ಯತ್ವವನ್ನ ನಾವು ಯೇಸು ಕ್ರಿಸ್ತನೊಂದಿಗೆ ಕಳಿಬೇಕಾದ್ರೆ ಈ ಲೋಕದಲ್ಲಿ ನಮ್ಮ ಜೀವಿತ ಯಾತ್ರೆ ಯೇಸು ಕ್ರಿಸ್ತನು ಉದ್ದೇಶಿಸಿರುವಂತಹ ರೀತಿಯಲ್ಲಿ ಆಗಿರಬೇಕಾಗಿದೆ. ಇಲ್ಲಿ ಹಾಡುಗಾರ ಹೇಳ್ತಾ ಇದ್ದಾನೆ, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ನನ್ನ ಶಿಲುಬೆಯನ್ನು ಒತ್ತು ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಇಂದು ಅನೇಕರು ಕ್ರೈಸ್ತತ್ವಕ್ಕೆ, ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದು ಅಥವಾ ಕ್ರಿಸ್ತನನ್ನ ಅಂಗೀಕರಿಸುವಂಥದ್ದು ತಮ್ಮ ಜೀವಿತದಲ್ಲಿರುವ ಶಿಲುಬೆಯಿಂದ ಒಂದು ಮುಕ್ತಿಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ. ಅರ್ಥ, ಅನೇಕರು ಕ್ರೈಸ್ತತ್ವಕ್ಕೆ ಬರುವಂಥದ್ದು ಅವರ ಜೀವಿತದಲ್ಲಿ ಒಂದು ಆರ್ಥಿಕವಾದ ಉನ್ನತಿ ಸಿಕ್ಕಲಿ ಎಂಬುದಾಗಿ. ಅನೇಕರು ಕ್ರಿಸ್ತನನ್ನ ಅಂಗೀಕರಿಸುವಂಥದ್ದು ಇದರ ಮೂಲಕವಾಗಿ ತಮ್ಮ ರೋಗಗಳಿಗೆ ಪರಿಪೂರ್ಣವಾದ ಪರಿಶಮನ ಉಂಟಾಗಲಿ ಎಂಬುದಕ್ಕಾಗಿ. ಅನೇಕರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತಹ ಉದ್ದೇಶ ಈ ಲೋಕದಲ್ಲಿ ಸಮೃದ್ಧಿಗಳು ನಮಗೆ ಬರಲಿ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬಾರದವನು ನನಗೆ ಯೋಗ್ಯನಲ್ಲ. ಅರ್ಥ, ಈ ಲೋಕದಲ್ಲಿ ನಮಗಿರುವ ಸಂಕಟಗಳು, ಪರಿಹಾಸ್ಯಗಳು, ರೋಗ ರುಜಿನಗಳ ಮಧ್ಯದಲ್ಲಿಯೂ ಸಹ ದೇವರು ನಮಗೋಸ್ಕರವಾಗಿ ಒಂದು ನಿತ್ಯವಾದ ನಿತ್ಯತ್ವವನ್ನು ಸಿದ್ಧ ಮಾಡಿದ್ದಾನೆ ಎಂಬ ನಂಬಿಕೆಯಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ನನಗೆ ಲಾಭವಾಗಿರುವಂಥದ್ದೆಲ್ಲವನ್ನ ನಷ್ಟವೆಂದು ಎಣಿಸ್ತಾ ಇದ್ದೇನೆ. ಪೌಲನು ಕರ್ತನ ಮಹಿಮೆಯನ್ನು ಕಂಡಂತಹ ವ್ಯಕ್ತಿಯಾಗಿದ್ದ. ಗಲಾತ್ಯ ಪತ್ರಿಕೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ನೋಡುತ್ತೇವೆ, ಪೌಲನು 3ನೆಯ ಆಕಾಶದ ತನಕ ಒಯ್ಯಲ್ಪಟ್ಟಂತಹ ವ್ಯಕ್ತಿ. ಆ ಪರಲೋಕದ ಮಹತ್ವವನ್ನ, ಮಾಧುರ್ಯವನ್ನ ಕಂಡಂತಹ ಪೌಲ ಹೇಳ್ತಾ ಇದ್ದಾನೆ, ನನಗೆ ಲಾಭವಾಗಿದ್ದಂತಹ ಎಲ್ಲವನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸ್ತೇನೆ ಎಂಬುದಾಗಿ. ಪೌಲನ ಜೀವಿತದಲ್ಲಿಯೂ ಒಂದು ಶಾರೀರಿಕವಾದ ಕ್ಲೇಶಗಳು ಇತ್ತು. ಪೌಲನು ತನ್ನಲ್ಲಿದ್ದಂತಹ ಶಾರೀರಿಕವಾದ ಕ್ಲೇಶಕ್ಕೆ ಬಿಡುಗಡೆಗಾಗಿ ಪ್ರಾರ್ಥಿಸಿದಂತಹ ವ್ಯಕ್ತಿ. ಆದರೆ ಈ ಕರ್ತನು ಪೌಲನಿಗೆ ಹೇಳಿದ್ದು, ಪೌಲನೇ, ಲೆಟ್ ಇಟ್ ಬಿ ದೇರ್. ಸೊ ನಿನಗಿರುವಂತಹ ಕ್ಲೇಶ ಲೆಟ್ ಇಟ್ ಬಿ ದೇರ್, ಅದು ಅಲ್ಲೇ ಇರಲಿ. ಬಟ್ ಐ ವಿಲ್ ಗಿವ್ ಮೈ ಗ್ರೇಸ್ ಟು ಯು, ನಾನು ನನ್ನ ಕೃಪೆಯನ್ನು ನಿನಗೆ ಕೊಡ್ತೇನೆ. ಪೌಲನ ಸೇವೆಯ ಅಂತ್ಯದವರೆಗೂ ಆ ಒಂದು ಕ್ಲೇಶದ ಮೂಲಕ ಹಾದು ಹೋದಂತಹ ವ್ಯಕ್ತಿ. ಇದೇ ಪೌಲ ತಿಮೋಥಿಯನಿಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ನಾನು ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗಾಗಿ ಒಂದು ನಿತ್ಯತ್ವವನ್ನ ಸಿದ್ಧಪಡಿಸಿರಲಾಗಿ ನಮ್ಮ ದೈನಂದಿನ ಜೀವಿತದಲ್ಲಿ ಆ ಒಂದು ನಿತ್ಯತ್ವಕ್ಕೋಸ್ಕರವಾಗಿ ನಾವು ಓಡುವಂತವರಾಗಿದ್ದೇವ. ಹಾಡುಗಾರ ಹಾಡ್ತಾ ಇದ್ದಾನೆ, ಮುಂದೆ ಹೋಗುವೆನು ನನ್ನೇಸುವೆನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ.
ನೋಡಿ, 2ನೇ ಚರಣದಲ್ಲಿ ಹಾಡುಗಾರ ಹೇಳ್ತಾ ಇದ್ದಾನೆ, ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೋಳು. ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು. ಪೌಲ ತನ್ನ ಶೂಲಕ್ಕೋಸ್ಕರವಾಗಿ 3 ಬಾರಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದಂತಹ ಸಂದರ್ಭದಲ್ಲಿ ದೇವರು ಅವನ ಶೂಲವನ್ನು ನೀಗಿಸಲಿಲ್ಲ. ಬದಲಾಗಿ ಹೇಳಿರುವಂಥದ್ದು, ಮೈ ಗ್ರೇಸ್ ಇಸ್ ಸಫಿಷಿಯಂಟ್, ನನ್ನ ಕೃಪೆ ನಿನಗೆ ಸಾಕು. ಪ್ರಿಯರೇ, ಯಾಕೆ ನಾವು ಗುಡುಗುಡ್ತಾ ಇದ್ದೇವೆ? ಯಾಕೆ ನಾವು ನಿರಾಶೆ ಪಡ್ತಾ ಇದ್ದೇವೆ? ಯಾಕೆ ನಾವು ವ್ಯಾಕುಲರಾಗ್ತಾ ಇದ್ದೇವೆ? ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಗ್ರೇಸ್ ಆಫ್ ಗಾಡ್. ಸೊ ನಮ್ಮಲ್ಲಿ ದೇವರ ಕೃಪೆ ಇಲ್ಲ. ಸೊ ದೇವರ ಕೃಪೆ ನಮ್ಮಲ್ಲಿ ಇರುವುದಾದರೆ, ಸೊ ನಮ್ಮ ನ್ಯೂನತೆಗಳ ಮಧ್ಯದಲ್ಲಿ, ನಮ್ಮ ಕ್ಲೇಶಗಳ ಮಧ್ಯದಲ್ಲಿ ದೇವರ ಕೃಪೆ ನಮ್ಮನ್ನು ಪರಿಪೂರ್ಣವನ್ನಾಗಿ ಮಾರ್ಪಡಿಸುವಂಥದ್ದಾಗಿದೆ. ಕೊನೇಶ್ವರ ಹೇಳ್ತಾ ಇದ್ದಾನೆ, ನಾನು ಸಾವಿಗೂ ಎದರೇನು. ಪೌಲ ಹೇಳ್ತಾ ಇದ್ದಾನೆ, ಸಾಯುವುದು ನನಗೆ ಲಾಭ. ಡೆತ್ ಇಸ್ ಅ ಪ್ರಾಫಿಟ್ ಫಾರ್ ಮೀ. ಸೊ ನಮಗೆ ಆ ಧೈರ್ಯ ಇದೆಯಾ ಹೇಳಕ್ಕೆ? ಪೌಲ ಆ ಒಂದು ಮಾತನ್ನು ಹೇಳುವುದಕ್ಕೆ ಕಾರಣ, ಎನಿ ಮೂಮೆಂಟ್, ಯಾವುದೇ ಸಂದರ್ಭದಲ್ಲಿ ಪೌಲನು ಮರಣವನ್ನ ಅನುಭವಿಸಿದ್ರು ಸಹ ಆತನಿಗೆ ದೃಢ ನಿಶ್ಚಯ ಇತ್ತು, ಐ ಫಿನಿಶ್ಡ್ ಮೈ ರೈಸ್, ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ನಾನು ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳೋದಕ್ಕೆ. ಸೊ ನಮಗೆ ಇದೆಯಾ? ಸೊ ನಮಗೆ ಆ ಧೈರ್ಯ ಇದೆ ಹೇಳಕ್ಕೆ? ನಾವು ಆ ನಂಬಿಕೆಯನ್ನು ಕಾಪಾಡಿಕೊಂಡು ಜೀವಿಸುವಂತವರಾಗಿದ್ದೇವಾ? ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ಜೀವಿಸುವಂತವರಾಗಿದ್ದೇವಾ? ಇಲ್ಲಿ ಹಾಡುಗಾರ ಆಡಿರುವಂಥದ್ದು, ನಾನು ಸಾವಿಗೂ ಎದರೇನು, ನಿತ್ಯ ಜೀವವ ನಾ ಪಡೆದೆ. ಸೊ ವೈಲ್ ಹಿ ವಾಸ್ ಲಿವಿಂಗ್, ಪೌಲನು ಬದುಕಿರುವಾಗಲೇ ಹೇಳ್ತಾ ಇದ್ದಾನೆ, ಫಾರ್ ಮೀ ಡೆತ್ ಇಸ್ ಗೇನ್, ಮರಣ ನನಗೆ ಲಾಭ. ಕಾರಣ, ಈ ಕ್ಲೇಶದಿಂದ ನನಗೆ ಬಿಡುಗಡೆ ಸಿಗ್ತದೆ, ಈ ಶಾರೀರಿಕವಾದ ಕ್ಲೇಶದಿಂದ ನನಗೆ ಬಿಡುಗಡೆ ಸಿಗ್ತದೆ. ಐ ಆಮ್ ಆಲ್ರೆಡಿ ಪ್ರಿಪೇರ್ಡ್, ನಾನು ಸಿದ್ಧನಾಗಿದ್ದೇನೆ. ಸೊ ನನ್ನ ಈ ಲೋಕದ ಆಬ್ಸೆನ್ಸ್ ಪರಲೋಕದ ಪ್ರೆಸೆನ್ಸ್ ಆಗಿ ಮಾರ್ಪಡ್ತದೆ. ಸೊ ನಾನು ಈ ಲೋಕದಲ್ಲಿ ಇಲ್ಲದೆ ಹೋಗುವಾಗ ನಾನು ಪರಲೋಕದಲ್ಲಿ ಕಾಣಿಸಿಕೊಳ್ಳುವಂತವನಾಗಿದ್ದೇನೆ. ಇದು ಪೌಲನಿಗಿದ್ದಂತಹ ನಿರೀಕ್ಷೆ. ಪ್ರೀತಿಯ ದೇವಜನರೇ, ನಮಗೆ ಈ ಒಂದು ನಿರೀಕ್ಷೆ ಇದೆಯಾ? ನಾವು ಈ ಒಂದು ನಿರೀಕ್ಷೆಯಲ್ಲಿ ಜೀವಿಸ್ತಾ ಇದ್ದೇವಾ? ಸೊ ಅನೇಕರು ಕ್ರೈಸ್ತತ್ವ ಎಂಬುದಾಗಿ ನೆನೆಸುವಾಗ ಏನೋ ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಇಟ್ಸ್ ನಥಿಂಗ್. ಲೀವ್ ಯುವರ್ ಲೈಫ್ ಇನ್ ದ ಲೈಟ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಬೆಳಕಿನಲ್ಲಿ ನಿಮ್ಮ ಜೀವಿತವನ್ನ ಜೀವಿಸ್ರಿ, ಅಷ್ಟೇ, ಮುಗಿತು. ಸೊ ಡೋಂಟ್ ಲೀವ್ ಯುವರ್ ಜಾಬ್. ನಿಮ್ಮ ಕೆಲಸವನ್ನ ಬಿಡಬೇಡ್ರಿ. ಬಿ ದೇರ್ ವೇರ್ ಯು ಆರ್. ದೇವರು ನಿಮ್ಮನ್ನು ಇಟ್ಟಿರುವಂತಹ ಸ್ಥಳದಲ್ಲಿ ನೀವು ನಿಂತ್ಕೊಳ್ರಿ. ಆ ಸ್ಥಳದಲ್ಲಿ ಕ್ರಿಸ್ತನ ಬೆಳಕಾಗ್ರಿ. ಬಿ ದ ಲೈಟ್ ವೇರ್ ಗಾಡ್ ಹಸ್ ಕೆಪ್ಟ್ ಯು. ದೇವರು ನಿಮ್ಮನ್ನು ಇಟ್ಟಿರುವಂತಹ ಸ್ಥಳದಲ್ಲಿ ಬೆಳಕಾಗಿ ಉಪ್ಪಾಗಿ ಜೀವಿಸುವಂಥದ್ದು ಕ್ರೈಸ್ತತ್ವ. ನಾವು ಜೀವಿಸ್ತಾ ಇದ್ದೇವ? ಸೊ ನಮಗೆ ಒಂದು ನಿರೀಕ್ಷೆ ಇದೆಯಾ? ಸೊ ಕ್ಯಾನ್ ವಿ ಸೇ, ನಾನು ಸಾವಿಗೆ ಎದರೇನು, ನಿತ್ಯ ಜೀವವ ನಾನು ಪಡೆದಿದ್ದೇನೆ. ಸೊ ಇವತ್ತು ಈ ಕ್ಷಣ ನನ್ನ ಜೀವಿತ ಅಂತ್ಯವಾದ್ರೆ ನನಗೆ ಗಡ್ಸಿದೆಯಾ ಹೇಳೋದಕ್ಕೆ, ಐ ವಿಲ್ ಬಿ ವಿತ್ ಮೈ ಫಾದರ್, ನಾನು ನನ್ನ ಪರಲೋಕದ ತಂದೆಯೊಂದಿಗೆ ನಿತ್ಯತ್ವದಲ್ಲಿ ವಾಸಿಸ್ತೇನೆ ಎಂಬುದಾಗಿ ಹೇಳೋದಕ್ಕೆ ನನಗೆ ಧೈರ್ಯ ಇದೆಯಾ?
ಸೊ ಇದಕ್ಕೋಸ್ಕರವಾಗಿ ನಾವು ಬದುಕಬೇಕು ಪ್ರಿಯರೇ. ಸೊ ನಾವು ಬದುಕಬೇಕಾಗಿರುವಂಥದ್ದು ಭಾನುವಾರ ಆಲಯಕ್ಕೆ ಬಂದು ಕೈ ತಟ್ಟುವುದಕ್ಕೋಸ್ಕರವಾಗಿ ಅಲ್ಲ. ನಾವು ಬದುಕಬೇಕಾಗಿರುವಂಥದ್ದು ಕಾಣಿಕೆ ಕೊಡುವುದಕ್ಕೋಸ್ಕರವಾಗಿ ಅಲ್ಲ. ನಾವು ಬದುಕಬೇಕಾಗಿರುವಂಥದ್ದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕೋಸ್ಕರವಾಗಿ ಅಲ್ಲ. ನಾವು ಬದುಕಬೇಕಾಗಿರುವಂಥದ್ದು ಕ್ರಿಸ್ತನ ಪತ್ರಗಳಾಗಿ. ಏನು ಕ್ರಿಸ್ತನ ಪತ್ರಗಳು? ಸೊ ನಮ್ಮನ್ನ ನೋಡುವಂಥವರು ಕ್ರಿಸ್ತನನ್ನ ನೋಡಬೇಕು. ಸೊ ನಮ್ಮನ್ನ ಓದುವಂಥವರು ಸುವಾರ್ತೆಯನ್ನ ಓದಬೇಕು. ನಮ್ಮ ಜೀವಿತ ಅನೇಕರಿಗೆ ಮಾದರಿಯ ಜೀವಿತವಾಗಿರಬೇಕು. ಸೊ ಇದು ಕ್ರೈಸ್ತತ್ವ. ಆದರೆ ಇವತ್ತು ಕ್ರೈಸ್ತತ್ವ ಕೇವಲ ಆಚರಣೆಗಳಿಗೆ, ಧಾರ್ಮಿಕತೆಗಳಿಗೆ ಮಾತ್ರ ಸೀಮಿತವಾಗಿರುವ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ವಿ ಡೋಂಟ್ ಹ್ಯಾವ್ ಎನಿ ಎಕ್ಸ್ಕ್ಯೂಸ್. ಸೊ ನಮಗೆ ಯಾವ ಎಕ್ಸ್ಕ್ಯೂಸ್ ಇಲ್ಲ ಪ್ರಿಯರೇ. ವಿ ಹ್ಯಾವ್ ಟು ಲೀವ್. ಸೊ ನಮಗೆ ಒಂದೇ ಒಂದು ಗುರಿ. ಸೊ ನಮ್ಮ ಗುರಿ ಅನ್ನುವಂಥದ್ದು ಸೊ ಈ ಲೋಕದಲ್ಲಿ ಏನನ್ನಾದರೂ ಸಾಧಿಸುವಂಥದ್ದಲ್ಲ. ಸೊ ದೇವರು ಸಂದರ್ಭವನ್ನ, ಅವಕಾಶವನ್ನ ನಿಮಗೆ ಕೊಡೋದಾದ್ರೆ ಲೆಟ್ ಇಟ್ ಬಿ, ತೆಗೆದುಕೊಳ್ಳ್ರಿ, ಎಂಜಾಯ್ ಯುವರ್ ಲೈಫ್. ಬಟ್ ಮೋರ್ ದ್ಯಾನ್ ದಟ್, ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಗುರಿ ಎನ್ನುವಂಥದ್ದು ನಿತ್ಯತ್ವವಾಗಿರಬೇಕು. ಮಲಯಾಳದಲ್ಲಿ ಒಂದು ಹಾಡಿದೆ, ಕೃಪೆಯಾಲತ್ರಿ ಆತ್ಮರಕ್ಷಾ, ಅಂದ್ರೆ ಕೃಪೆಯಿಂದ ಮಾತ್ರ ಆತ್ಮರಕ್ಷಣೆ. ಅದನ್ನು ನಂಬಿಕೆಯಿಂದ ಮಾತ್ರ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಬೆಲೆ ಕೊಟ್ಟು ಅದನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಣ ಕೊಟ್ಟು ನಿತ್ಯತ್ವವನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇಂದು ನಾವು ಕೇಳಿಸಿಕೊಳ್ಳುವಂತಹ ಪ್ರಸಂಗ ಅನ್ನುವಂಥದ್ದು ಸೇವೆಗೆ ಹಣ ಕೊಟ್ರೆ, ಪಾಸ್ಟರ್ಗಳಿಗೆ ಹಣ ಕೊಟ್ರೆ ನಾವು ಸಹ ಸೇವೆಯ ಭಾಗಗಳಾಗಿ ಮಾರ್ಪಡ್ತೇವೆ. ಎಲ್ಲ ಸುಳ್ಳು ಪ್ರಿಯರೇ. ನಿತ್ಯತ್ವಕ್ಕೆ ಇರುವಂತಹ ಏಕೈಕ ಮಾರ್ಗ ನಿನ್ನ ಜೀವಿತವನ್ನ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವಂಥದ್ದು. ದೇವರು ನಿನ್ನನ್ನು ಹಾಕಿರುವಂತಹ, ಇಟ್ಟಿರುವಂತಹ ಸ್ಥಳದಲ್ಲಿ ಬೆಳಕಾಗಿ, ಉಪ್ಪಾಗಿ ಜೀವಿಸುವಂಥದ್ದು. ಸೊ ಇದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಸಹಾಯ ಮಾಡಲಿ. ಕೀರ್ತನೆ 1 ಅದರ 3ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಯಾರು ಅವನು? ಯಾರು ಅವನು? ನೀತಿವಂತನು. ಸೊ ನೀತಿವಂತನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತಾನೆ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಪ್ರಿಯರೇ, ನಾವು ದೈವಿಕವಾದ ಮಾರ್ಗದಲ್ಲಿ, ದೈವಿಕವಾದ ಸ್ಥಳದಲ್ಲಿ ನಡಲ್ಪಟ್ಟಂತಹ ವ್ಯಕ್ತಿಗಳಾಗಿದ್ರೆ ನಾವು ತಕ್ಕ ಕಾಲಗಳಲ್ಲಿ ಫಲ ಕೊಡ್ತಾ ಇರ್ತೇವೆ. ಸೊ ವಿ ಡೋಂಟ್ ನೋ. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಬೆಥಾನ್ಯದಿಂದ ಯೆರೂಸಲೇಮಿಗೆ ಹೋಗುವಂತಹ ಮಾರ್ಗದಲ್ಲಿ ಆತ ಒಂದು ಅತ್ತಿ ಮರವನ್ನು ನೋಡಿದ. ಅತ್ತಿ ಮರವು ಎಲೆಗಳಿಂದ ತುಂಬಲ್ಪಟ್ಟಿತ್ತು. ಆತನಿಗೆ ಹಸಿವೆಯಾದದ್ದರಿಂದ ಏನಾದರೂ ಸಿಕ್ಕುತ್ತೋ ಎಂಬ ಬಯಕೆಯಿಂದ ಆ ಮರದ ಬಳಿಗೆ ಬಂದಾಗ ಎಲೆ ಹೊರತು ಮತ್ತೇನು ಕಾಣಲಿಲ್ಲ. ಪ್ರಿಯರೇ, ದೇವರು ನಮ್ಮನ್ನು ನೀರಿನ ಕಾಲುವೆಗಳ ಬಳಿಯಲ್ಲಿ, ಅಂದರೆ ರಕ್ಷಣೆಯ ಅನುಭವದಲ್ಲಿ ನಿಲ್ಲಿಸಿರುವಂಥದ್ದು ಫಲ ಕೊಡುವುದಕ್ಕೆ. ಪ್ರತ್ಯೇಕವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೆಲವು ತಿಂಗಳುಗಳ ಹಿಂದೆ ಒಂದು ಮೆಸೇಜು ಬಹಳವಾಗಿ ವೈರಲ್ ಆದಂಥ ಒಂದು ಮೆಸೇಜ್ ಇತ್ತು.
ನದಿ ತನ್ನ ನೀರನ್ನು ಕುಡಿಯೋದಿಲ್ಲ, ಮರ ತನ್ನ ಹಣ್ಣನ್ನು ತಿನ್ನೋದಿಲ್ಲ, ಇತ್ಯಾದಿ ಇತ್ಯಾದಿ. ನಿಮ್ಮಲ್ಲಿ ಅನೇಕರಿಗೆ ಅದು ಜ್ಞಾಪಕದಲ್ಲಿ ಇರುವಂತಹ ಒಂದು ವೈರಲ್ ಆಗಿರ್ತದೆ ಅದು. ನದಿ ಯಾವತ್ತೂ ತನಗೋಸ್ಕರವಾಗಿ ನೀರನ್ನು ಕುಡಿಯೋದಿಲ್ಲ, ಮರ ತನ್ನ ನೆರಳನ್ನು ತಾನು ಅನುಭವಿಸೋದಿಲ್ಲ, ತಾನು ಬಿಡುವಂತಹ ಫಲವನ್ನು ತಾನು ತಿನ್ನೋದಿಲ್ಲ. ನದಿಯ ನೀರು ಮನುಷ್ಯರಿಗೆ, ಮೃಗಗಳಿಗೆ, ಪಕ್ಷಿಗಳಿಗೆ ಉಪಯೋಗಕರವಾಗಿ ಮಾರ್ಪಡ್ತದೆ. ಮರದ ನೆರಳು ಬಿಸಿಲಿನಲ್ಲಿ ಬರುವಂತಹ ಮನುಷ್ಯರಿಗೆ, ಪಕ್ಷಿಗಳಿಗೆ ಆಸರೆಯಾಗಿ ಮಾರ್ಪಡ್ತದೆ. ಮರದಲ್ಲಿರುವಂತಹ ಫಲಗಳು ಪಕ್ಷಿಗಳಿಗೆ, ಮನುಷ್ಯರಿಗೆ ಸಂತೃಪ್ತಿಗೆ ಕಾರಣವಾಗಿ ಮಾರ್ಪಡ್ತದೆ. ಪ್ರಿಯರೇ, ಪ್ರತಿಯೊಬ್ಬ ದೇವರ ಮಗನು, ಮಗಳು ತನಗೋಸ್ಕರವಾಗಿ ಎಲ್ಲ ಇತರರಿಗೋಸ್ಕರವಾಗಿ ಬದುಕುವಂತವನಾಗಿದ್ದಾನೆ. ಮರಿಬೇಡ್ರಿ. ಇವತ್ತು ಕ್ರೈಸ್ತತ್ವದಲ್ಲಿ ನಾವು ಹೇಳುವಂಥದ್ದು, ವಿ ಆರ್ ಲಿವಿಂಗ್ ಫಾರ್ ಅವರ್ ಸೆಲ್ಫ್, ವಿ ಆರ್ ಪ್ರೇಯಿಂಗ್ ಫಾರ್ ಅವರ್ ಸೆಲ್ಫ್. ಸೊ ನಮ್ಮ ಏಳಿಗೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಮ್ಮ ಏಳಿಗೆಗಾಗಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಇಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಅಂಥ ಮರವು, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ. ಯಾರಿಗೆ? ರಕ್ಷಣೆಯ ಅನುಭವವಿಲ್ಲದೆ, ಹಸಿದಿರುವಂತಹ ವ್ಯಕ್ತಿ ನಮ್ಮ ಬಳಿಗೆ ಬರುವಾಗ ನಮ್ಮಲ್ಲಿರುವ ಫಲಗಳನ್ನು ನೋಡಿ ಆ ಫಲಗಳನ್ನು ತಿನ್ನುವುದರ ಮೂಲಕ ಅವನ ಜೀವಿತದಲ್ಲಿ ಆಧ್ಯಾತ್ಮಿಕವಾದ ಸಂತೃಪ್ತಿಗೆ ಕಾರಣವಾಗಿ ಮಾರ್ಪಡಬೇಕು. ಇದೆಯಾ? ಸೊ ನಮ್ಮಲ್ಲಿ ಫಲ ಇದೆಯಾ? ವೇರ್? ಸೊ ಯಾಕೆ ಕ್ರೈಸ್ತರು ಬಂಜರು ಮರವಾಗಿ ಮಾರ್ಪಟ್ಟಿದ್ದಾರೆ? ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಒಬ್ಬ ಯಜಮಾನ ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನೆಟ್ಟ. 3 ವರ್ಷ ಅದನ್ನ ನೋಡ್ತಾ ಬಂದ. 3 ವರ್ಷ ಕಳೆದ್ರು ಅದರಲ್ಲಿ ಫಲ ಸಿಕ್ಕಲಿಲ್ಲ. ಆಗ ತೋಟದ ಕೆಲಸಗಾರನಿಗೆ ಹೇಳ್ತಾ ಇದ್ದಾನೆ, ಕಡ್ದು ಬಿಸಾಕು. ಯಾಕೆ? ಈ ಮರದ ನಿಮಿತ್ತವಾಗಿ ನನ್ನ ತೋಟ ಬರಡಾಗಬೇಕು. ಕಾಲಗಳಲ್ಲಿ ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನ ಕರೆದು ಬೇರ್ಪಡಿಸಿ ತನ್ನ ತೋಟದಲ್ಲಿ, ತನ್ನ ನೀರಿನ ಕಾಲುವೆಗಳ ಬಳಿಯಲ್ಲಿ ನಮ್ಮನ್ನು ನೆಟ್ಟಿರಲಾಗಿ, ಪ್ರೀತಿಯ ದೇವ ಜನರೇ, ಪ್ರೀತಿಯ ಕ್ರೈಸ್ತರೇ, ನಾವು ಫಲ ಕೊಡುವಂತವರಾಗಿದ್ದೇವ. ಅಬ್ರಹಾಮನಿಗೆ ದೇವರು ಹೇಳಿದ್ದು, ಸೊ ಯು ವಿಲ್ ಬಿ ಎ ಬ್ಲೆಸ್ಸಿಂಗ್. ಸೊ ನೀನು ಅನೇಕರಿಗೆ ಆಶೀರ್ವಾದವಾಗಿರ್ತೀಯ. ಆದಿಕಾಂಡ 12 ಅದ 2ನೇ ವಾಕ್ಯ, ನೀನು ಆಶೀರ್ವಾದ ನಿಧಿಯಾಗಿರ್ತೀಯ. 3ನೇ ವಾಕ್ಯದ ಕೊನೆಯ ಭಾಗ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗ್ತದೆ. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ, ಪ್ರೀತಿಯ ದೇವಜನರೇ, ಪ್ರೀತಿಯ ಕ್ರೈಸ್ತರೇ, ಯೇಸು ಕ್ರಿಸ್ತನು ನಿನ್ನಿಂದ, ನನ್ನಿಂದ ಅಪೇಕ್ಷಿಸುವಂಥದ್ದು ನಿನ್ನ ಮೂಲಕ, ನನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗಬೇಕು. ಏನು ಆಶೀರ್ವಾದ? ನಿತ್ಯತ್ವದ ಆಶೀರ್ವಾದ. ನಾವು ಫಲ ಕೊಡುವಂತವರಾಗಿದ್ದೇವ? ಇಫ್ ನಾಟ್, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಿಮ್ಮ ಜೀವಿತವನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳ್ರಿ. ಸೊ ಈ ದಿನದ ಶೀರ್ಷಿಕೆ ಅನ್ನುವಂಥದ್ದು ನಂಬಿಗಸ್ತರನ್ನು ರೂಪಿಸುವುದು, ಮೇಕಿಂಗ್ ಆಫ್ ದ ಫೇತ್ಫುಲ್. ಮೇಕಿಂಗ್ ಆಫ್ ದ ಫೇತ್ಫುಲ್, ನಂಬಿಗಸ್ತರನ್ನು ರೂಪಿಸುವಂಥದ್ದು.
ನಾವೆಲ್ಲರೂ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ. ಶಾಲೆಗೆ ಕಳಿಸುವಂಥ ಉದ್ದೇಶ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡಿಬೇಕು, ಒಳ್ಳೆ ಜ್ಞಾನವನ್ನು ಪಡಿಬೇಕು, ಸಮಾಜದಲ್ಲಿ ಅವರು ಉನ್ನತವಾದ ಸ್ಥಾನಕ್ಕೆ ಬರಬೇಕು. ಶಿಕ್ಷಣ ನಮಗೆ ಜ್ಞಾನವನ್ನು, ಕೌಶಲ್ಯವನ್ನು, ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಸ್ವಭಾವವನ್ನು ರೂಪಿಸುವಂಥದ್ದಾಗಿದೆ. ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಪ್ರತಿ ತಂದೆ ತಾಯಿ ತಮ್ಮ ಜೀವಿತದ ಒಳ್ಳೆಯ ಒಂದು ಭಾಗವನ್ನು ಅವರ ಸಂಪಾದನೆಯಾಗಿರಬಹುದು, ಅವರ ಆಯುಸ್ಸಾಗಿರ್ಬೋದು, ತಮ್ಮ ಜೀವಿತದ ಒಳ್ಳೆಯ ಸಂದರ್ಭವನ್ನು, ಸಮಯವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಾತ್ರ ವಿನಿಯೋಗಿಸುವಂಥವರಾಗಿರ್ತಾರೆ. ಯಾಕಂದರೆ ಎಜುಕೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ವಿದ್ಯಾಭ್ಯಾಸ, ಶಿಕ್ಷಣ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇದು ಕೇವಲ ಲೌಕಿಕವಾಗಿ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿಯೂ ಶಿಕ್ಷಣ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಥಿಯಾಲಜಿಕಲ್ ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ದೈವಶಾಸ್ತ್ರ ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತನಿಗೆ ಅತ್ಯಮೂಲ್ಯವಾದಂಥದ್ದಾಗಿದೆ. ನೋಡಿ, ನಾವು ಓದಿದ ಕೀರ್ತನೆ ಭಾಗದಲ್ಲಿ ಅದರ 2ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದು, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಈ ಒಂದು ವಾಕ್ಯ ವಿದ್ಯಾಭ್ಯಾಸದ, ಶಿಕ್ಷಣದ ಪ್ರಾತಿನಿಧ್ಯತೆಯನ್ನ ಎತ್ತಿ ತೋರಿಸುವಂಥದ್ದಾಗಿದೆ. ಇಲ್ಲಿ ನಾವು ನೋಡುವಂಥದ್ದು, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವು ಸಫಲವಾಗ್ತದೆ. ಥಿಯಾಲಜಿಕಲ್ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಡೇ ಟು ಡೇ ಲೈಫ್. ನಮ್ಮ ದೈನಂದಿನ ಕ್ರೈಸ್ತ ಜೀವಿತದಲ್ಲಿ ದೈವಶಾಸ್ತ್ರ ಅಧ್ಯಯನ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಆಗ ಪ್ರಶ್ನೆ ಬರ್ತದೆ, ವಾಟ್ ಇಸ್ ಥಿಯಾಲಜಿಕಲ್ ಎಜುಕೇಶನ್? ದೈವಶಾಸ್ತ್ರ ಅಧ್ಯಯನ ಅಂದ್ರೆ ಏನು, ಅಥವಾ ದೈವಶಾಸ್ತ್ರ ಶಿಕ್ಷಣ ಅಂದ್ರೆ ಏನು? ದೈವಶಾಸ್ತ್ರ ಅಧ್ಯಯನ ಅನ್ನುವಂಥದ್ದು ಧಾರ್ಮಿಕ ನಂಬಿಕೆಯ ಅಧ್ಯಯನವಾಗಿದೆ. ವಿ ಶುಡ್ ನೋ ದ ವರ್ಡ್ ಆಫ್ ಗಾಡ್. ಇವತ್ತು ಎ ಗುಡ್ ನಂಬರ್ ಆಫ್ ಪೀಪಲ್ ಇನ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತತ್ವದಲ್ಲಿ ಒಂದು ಒಳ್ಳೆಯ ಪಾಲು ಜನರಿಗೆ ಅವರ ಜೀವಿತದಲ್ಲಿ ದೈವಿಕ ಶಿಕ್ಷಣ ಏನೆಂಬುದು ಅಲ್ಪವೂ ತಿಳಿಯದವರಾಗಿದ್ದಾರೆ. ಅದರ ಫಲವಾಗಿ ಏನಾಗ್ತಾ ಇದೆ ಅಂದ್ರೆ, ಅವರು ದೇವರ ವಾಕ್ಯವನ್ನು ತಮ್ಮಿಷ್ಟದ ಪ್ರಕಾರವಾಗಿ ವ್ಯಾಖ್ಯಾನಿಸುವಂತವರಾಗಿದ್ದಾರೆ. ನಾವು ಕೇಳಿಸಿಕೊಳ್ಳುವಂತಹ ಅನೇಕ ಪ್ರಸಂಗಗಳು, ಅನೇಕ ದೇವರ ವಾಕ್ಯದ ಸಂದೇಶಗಳು ದೇವರ ವಾಕ್ಯಾನುಸಾರವಾಗಿ ಅಂದಿನ ಸಂದರ್ಭಕ್ಕೆ ಅನುಗುಣವಾದ ರೀತಿಯಲ್ಲಿ ಅಲ್ಲ ಎಂಬುವಂಥದ್ದನ್ನು ನಾವು ಮನಗಾಣಬೇಕು. ನೋಡಿ, ಯೆಸ್ಕೇಲನ ಪ್ರವಾದನಾ ಗ್ರಂಥ ಅದರ 37ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಯೆಸ್ಕೇಲನ ಮೂಲಕವಾಗಿ ಒಂದು ದರ್ಶನವನ್ನ ಹೇಳ್ತಾ ಇದ್ದಾನೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಒಣಗಿದ ಎಲುಬುಗಳ ಪುನರ್ಜೀವನ.
ಸೊ ಇದರ ಹಿನ್ನೆಲೆ ಎನ್ನುವಂಥದ್ದು ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಕುಲದವರಿಗಾಗಿ ಮಾಡಲಿರುವಂತಹ ಅಂತ್ಯಕಾಲದಲ್ಲಿ ಮಾಡಲಿರುವಂತಹ ಕಾರ್ಯಗಳ ಕುರಿತಾಗಿ ಸ್ಪಷ್ಟವಾಗಿ ಬರೆದಿರುವಂತಹ ಮಾತು. ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ಈ ವಾಕ್ಯವನ್ನು ತೆಗೆದುಕೊಂಡು ಇದನ್ನು ನಮ್ಮ ಆರ್ಥಿಕತೆಯೊಂದಿಗೆ ಜೋಡಿಸಿ ಅಥವಾ ನಮ್ಮ ಶಾರೀರಿಕವಾದ ಕ್ಲೇಶಗಳೊಂದಿಗೆ ಜೋಡಿಸಿ ಇದನ್ನು ಬೋಧಿಸುವಂಥವರು, ಕೇಳುವಂಥವರು ಆಗಿದ್ದೇವೆ. ಯಾಕೆ ದೈವಿಕ ಶಿಕ್ಷಣ ಅತ್ಯಗತ್ಯ ಅನ್ನುವಂಥದ್ದು? ಸೊ ವಿ ಶುಡ್ ನೋ ದ ಕಾಂಟೆಸ್ಟ್. ದೇವರ ವಾಕ್ಯದ ಹಿನ್ನೆಲೆಯನ್ನ ಕಲಿಯುವುದಕ್ಕೋಸ್ಕರವಾಗಿ. ನೋಡಿ, ಪೌಲ ಫಿಲಿಪ್ಪಿ ಸಭೆಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಆತ ರೋಮನ್ ಸೆರೆಮನೆಯಲ್ಲಿ ಇರುವಂತಹ ಕಾಲ, ರೋಮದಲ್ಲಿ ಸೆರೆಯಲ್ಲಿ ಇರುವಂತಹ ಕಾಲ. ಅಲ್ಲಿ ಪೌಲ ಹೇಳಿದ್ದಾನೆ, ಯಾವಾಗಲೂ ಸಂತೋಷಿಸಿರಿ. ಎಲ್ಲಿರಬೇಕಾದ್ರೆ ಸೆರೆಮನೆಯಲ್ಲಿ, ಕಾವಲಲ್ಲಿ ಇರುವಂತಹ ಸಂದರ್ಭದಲ್ಲಿ. ಪ್ರಿಯರೇ, ಇಂತಹ ವಾಕ್ಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನಿಸಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಅಥವಾ ದೈವಶಾಸ್ತ್ರ ಶಿಕ್ಷಣವನ್ನು ಪಡೆದುಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಅದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅದೇ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಸೊ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ ಮೀ. ಸೊ ನಾವು ಈ ವಾಕ್ಯವನ್ನ ತೆಗೆದುಕೊಂಡು ನಮ್ಮಿಷ್ಟದ ಪ್ರಕಾರ, ಪೌಲನು ಸೆರೆಯಲ್ಲಿರುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಈ ಒಂದು ಐ ಆಮ್ ಇನ್ ಚೈನ್, ನಾನು ಈಗ ಸರಪಳಿಯಲ್ಲಿ ಬಿದ್ದಿದ್ದೇನೆ, ಬಟ್ ಈ ಒಂದು ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಫಾರ್ ಕ್ರೈಸ್ಟ್. ನನ್ನ ಬರವಣಿಗೆಗಳ ಮೂಲಕ ದೇವರ ನಾಮದ ಮಹಿಮೆಗೋಸ್ಕರವಾಗಿ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ ಆಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇಂತಹ ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋಗುವಾಗ, ಸೊ ಕ್ಯಾನ್ ವಿ ಸೇ ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಬಲಪಡಿಸುವ ಆತನಿದ್ದುಕೊಂಡು ಎಲ್ಲವನ್ನ ಮಾಡುವುದಕ್ಕೆ ನಾನು ಶಕ್ತನು ಎಂಬುದಾಗಿ ಹೇಳುವುದಕ್ಕೆ ನಮ್ಮಿಂದ ಸಾಧ್ಯವಾ? ಸೊ ಯಾಕೆ ನಾವು ದೇವಶಾಸ್ತ್ರವನ್ನು ಕಲಿಬೇಕು? ದೈವಶಾಸ್ತ್ರವನ್ನು ಕಲಿಬೇಕು. ಇದು ನಮ್ಮ ಧಾರ್ಮಿಕ ನಂಬಿಕೆಯ ಅಧ್ಯಯನವಾಗಿದೆ. ದೈವತ್ವದ ಸ್ವರೂಪದ ಕುರಿತಾಗಿ, ಧಾರ್ಮಿಕ ಅನುಭವದ ಕುರಿತಾಗಿ. ಸೊ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ವಿ ಶುಡ್ ಲರ್ನ್. ನಾವು ಏನು ಮಾಡಬೇಕು? ಯು ಶುಡ್ ಲರ್ನ್ ದ ಥಿಯಾಲಜಿ. ದೈವಶಾಸ್ತ್ರವನ್ನು ನಾವು ಕಲಿಬೇಕು. ಸೊ ಅನೇಕರಿಗೆ ದೈವಶಾಸ್ತ್ರ ಅಧ್ಯಯನ ಅನ್ನುವಂಥದ್ದು, ಥಿಯಾಲಜಿಕಲ್ ಎಜುಕೇಶನ್ ಅನ್ನುವಂಥದ್ದು ಒಂದು ರೀತಿ ಅಸಹ್ಯ ತರುವಂತಹ ಮಾತುಗಳಾಗಿದೆ. ಯಾಕಂದ್ರೆ ನಾವು ಕೇಳಿಸಿಕೊಳ್ಳುವಂತಹ ಅನೇಕ ಪ್ರಸಂಗಗಳಲ್ಲಿ ನಾವು ನೋಡುವಂಥದ್ದು, ನಾನು ಇವಾಗ ಇಲ್ಲಿ ಬಂದು ನಿಂತಾಗ ದೇವರು ನನಗೆ ಸ್ಟ್ರೈಟ್ ಆಗಿ ಏನೋ ಕೊಟ್ಟ, ಎಲ್ಲ ಬೋಗಸು. ಯಾವುದೋ ಅಧ್ಯಾಯದಲ್ಲಿ ಯಾವುದೋ ಬರೆದ ವಾಕ್ಯ, ಯಾವುದೋ ಹಿನ್ನೆಲೆಯಲ್ಲಿ ಬರೆದ ವಾಕ್ಯವನ್ನು ಯಾವ ಗೊತ್ತು ಗುರಿ ಇಲ್ಲದೆ ಪ್ರಸಂಗಿಸುವಂಥದ್ದಲ್ಲ ದೇವರ ವಾಕ್ಯ. ಪ್ರತಿಯೊಂದು ದೇವರ ವಾಕ್ಯಕ್ಕೆ ಅದರದೇ ಆದ ಹಿನ್ನೆಲೆಗಳು ಕೊಡಲ್ಪಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವು ದೇವರ ವಾಕ್ಯವನ್ನು ಏನು ಮಾಡಬೇಕು? ಕಲಿಯುವಂಥವರಾಗಿರಬೇಕು. ಸೊ ಇನ್ನು ನಾವು ನೋಡುವಂಥದ್ದು ನಂಬಿಗಸ್ತರನ್ನ ರೂಪಿಸುವಂಥದ್ದು, ಮೇಕಿಂಗ್ ಆಫ್ ದ ಫೇತ್ಫುಲ್. ನೋಡಿ, ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿ
ಅಬ್ರಹಾಮನಿಗೆ, ಇಸಹಾಕನಿಗೆ, ಯಾಕೋಬನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನ ನಡೆಸಿಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರು ಐಗುಪ್ತ ದೇಶದಲ್ಲಿ ಕಟ್ಟ ಕಡೆಯದಾದಂತಹ ಒಂದು ಬಾಧೆಯನ್ನ ಬರಮಾಡ್ದ. ಆ ಬಾಧೆ ಅನ್ನುವಂಥದ್ದು ಐಗುಪ್ತರ ಚೊಚ್ಚಲ ಮಕ್ಕಳನ್ನ ಸಂಹರಿಸುವಂಥದ್ದು. ಸೊ ಈ ಬಾಧೆಯನ್ನು ಐಗುಪ್ತರ ಮೇಲೆ ಬರಮಾಡುವುದಕ್ಕಿಂತ ಮುಂಚಿತವಾಗಿ ಯೆಹೋವನು ಮೋಶೆಗೆ ಹೇಳಿದಂತಹ ಒಂದು ಮಾತೇನೆಂದರೆ, ಸೊ ನಿಮ್ಮಲ್ಲಿರುವಂತಹ ಪ್ರತಿಯೊಬ್ಬ ಇಸ್ರಾಯೇಲಿಯನು ನಿಮ್ಮ ಕುಟುಂಬಗಳಿಗೋಸ್ಕರವಾಗಿ ಒಂದು ಕುರಿಯನ್ನ ತೆಗೆದುಕೊಂಡು ಅದನ್ನು ಕೊಯ್ದು ಅದರ ರಕ್ತವನ್ನು ಹಿಸ್ಸೋಪ್ ಗಿಡದ ಬರಲಿನಲ್ಲಿ ಚುಮುಕಿಸಿ ನಿಮ್ಮ ನಿಲುವು ಕಂಬಗಳಿಗೂ ಅಡ್ಡ ಮೇಲಣ ಪಟ್ಟಿಗಳಿಗೂ ಹಚ್ಚಬೇಕು. ಸೊ ಇದರ ಚರಿತ್ರೆ, ಇದರ ಹಿನ್ನೆಲೆ ನಮ್ಮೆಲ್ಲರಿಗೂ ಪರಿಚಯ ಇರುವಂಥದ್ದು. ಅಂದ್ರೆ ಕಟ್ಟ ಕಡೆಯ ಬಾಧೆಯನ್ನ ಯೆಹೋವನು ಐಗುಪ್ತರ ಮೇಲೆ ಬರಮಾಡುವುದಕ್ಕಿಂತ ಮುಂಚಿತವಾಗಿ ತನ್ನ ಜನರಾದ ಇಸ್ರಾಯೇಲ್ಯರನ್ನ ಸಂರಕ್ಷಿಸುವುದಕ್ಕೋಸ್ಕರವಾಗಿ ಯೆಹೋವನು ನೇಮಿಸಿದಂತಹ ಒಂದು ಆಚಾರ ಪಸ್ಕದ ಕುರಿಯನ್ನ ಕೊಯ್ಯುವಂಥದ್ದು. ಅದು ಪ್ರತಿಯೊಬ್ಬ ಇಸ್ರಾಯೇಲನು, ಪ್ರತಿ ಕುಟುಂಬ ತಮ್ಮ ಕುಟುಂಬದ ಸಂಖ್ಯೆಗೆ ಅನುಗುಣವಾಗಿ ಒಂದು ಕುರಿಯನ್ನ ತಮ್ಮ ಹಿಂಡಿನಿಂದ ತೆಗೆದು ಅದನ್ನು ಕೊಯ್ದು ಅದರ ರಕ್ತದಲ್ಲಿ ಆ ರಕ್ತವನ್ನು ಹಿಸ್ಸೋಪ್ ಗಿಡದ ಆ ಒಂದು ಬರಲಿನಲ್ಲಿ ಅದುಮಿ ಅದನ್ನು ಏನು ಮಾಡಬೇಕು, ಮನೆಯ ನಿಲುವು ಕಂಬಗಳಿಗೆ, ಮೇಲು ಕಂಬಗಳಿಗೆ ಹಚ್ಚಬೇಕು. ಸೊ ಇದು ಕೇವಲ ಐಗುಪ್ತದಲ್ಲಿ ಮಾತ್ರವಲ್ಲ, ಈ ಒಂದು ಆಚರಣೆಯನ್ನ ನೀವು ನಿಮ್ಮ ವಾಗ್ದಾನ ದೇಶಕ್ಕೆ ಹೋದ ನಂತರವೂ ಆಚರಿಸಬೇಕು. ಈ ಪಸ್ಕ ಹಬ್ಬವನ್ನು ಆಚರಿಸಬೇಕು. ಸೊ ಅಲ್ಲಿ ಯೆಹೋವನು ಹೇಳುವಂಥದ್ದು, ಮುಂದೆ ನಿಮ್ಮ ಮಕ್ಕಳು, ಅಂದ್ರೆ ಇಸ್ರಾಯೇಲ್ ಮಕ್ಕಳು ಕಾನಾನ್ ದೇಶದಲ್ಲಿ ವಾಸವಾಗುವಂತಹ ಕಾಲದಲ್ಲಿ ದೇವರು ನೇಮಿಸಿರುವಂತಹ ಪಸ್ಕ ಹಬ್ಬವನ್ನ ಅವರು ಆಚರಿಸುವಾಗ ಅಲ್ಲಿ ಹುಟ್ಟಿದಂತಹ ಮಕ್ಕಳು ಕೇಳ್ತಾರೆ, ಈ ಹಬ್ಬದ ಹಿನ್ನೆಲೆ ಏನು? ವಾಟ್ ಇಸ್ ದ ಬ್ಯಾಕ್ ಗ್ರೌಂಡ್ ಆಫ್ ದಿಸ್ ಫೆಸ್ಟಿವಲ್? ಅವಾಗ ನೀವೇನು ಹೇಳಬೇಕು? ವಿಮೋಚನಾ ಕಾಂಡ 12ನೇ ಅಧ್ಯಾಯ 26ನೇ ವಾಕ್ಯ, ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ಅವರಿಗೆ ಯೆಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು. ಸೊ ಯಾಕೆ ನಾವು ದೈವಶಾಸ್ತ್ರ ಅಧ್ಯಯವನ್ನ ಮಾಡಬೇಕು ಅಂದ್ರೆ ದೇವರ ವಾಕ್ಯವನ್ನ ಕಲಿಬೇಕು ಅಂತ ಹೇಳಿದ್ರೆ ಇದರ ಹಿನ್ನೆಲೆಯನ್ನ ನೀವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ. ಇಲ್ಲಿ ಸ್ಪಷ್ಟವಾಗಿ ಯೆಹೋವನು ಹೇಳುವಂಥದ್ದು, ನೀವು ಕಾನಾನ್ ದೇಶದಲ್ಲಿ ವಾಸಿಸುವಂತಹ ಕಾಲಘಟ್ಟದಲ್ಲಿ, ಸಂದರ್ಭದಲ್ಲಿ ನೀವು ಈ ಪಸ್ಕ ಹಬ್ಬವನ್ನು ಆಚರಿಸುವಾಗ, ಪಸ್ಕ ಹಬ್ಬವನ್ನು ಆಚರಿಸುವಂತ ವಿಧಾನ ಹೇಗೆಂದ್ರೆ, ಒಂದು ಕುರಿಯನ್ನ ಕೊಯ್ದು ಅದರ ರಕ್ತವನ್ನು ಹಿಸ್ಸೋಪ್ ಗಿಡದ ಆ ಒಂದು ಬರಲಿನಲ್ಲಿ ಅದ್ದಿ ಆ ರಕ್ತವನ್ನು ಮನೆಯ ನಿಲುವು ಕಂಬಗಳಿಗೆ, ಮೇಲುಪಟ್ಟಿಗೆ ರಕ್ತವನ್ನ ಪ್ರೋಕ್ಷಿಸುವಂಥದ್ದು. ಸೊ ಇದು ಯಾಕೆ ಎಂಬುದಾಗಿ ನಿಮ್ಮ ಮಕ್ಕಳು ಕೇಳುವಾಗ ಅವರಿಗೆ ಹೇಳಬೇಕು, ನಾವು ಐಗುಪ್ತದಲ್ಲಿ ದಾಸತ್ವದಲ್ಲಿದ್ವಿ, ಅಲ್ಲಿ ಯೆಹೋವನೇನ್ ಮಾಡ್ದ, ನಮ್ಮನ್ನು ಆ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕಿಂತ ಮುಂಚಿತವಾಗಿ ಅಥವಾ ಅಲ್ಲಿರುವ ಐಗುಪ್ತದ ಚೊಚ್ಚಲ ಮಕ್ಕಳನ್ನು ಸಂಹರಿಸುವಾಗ ನಮ್ಮನ್ನು ದಾಟಿ ಹೋಗುವುದಕ್ಕಾಗಿ, ನಮ್ಮ ಮನೆಯನ್ನು ದಾಟಿ ಹೋಗುವುದಕ್ಕಾಗಿ ದೇವರು ನೇಮಿಸಿದಂತಹ ವಿಧಾನವಿದಾಗಿತ್ತು ಎಂಬುದಾಗಿ. ಪ್ರಿಯರೇ, ಥಿಯಾಲಜಿಕಲ್ ಸ್ಟಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಅಲ್ಲಿಗೆ ಮಾತ್ರ ನಿಲ್ತಾ ಇಲ್ಲ. ಮುಂದಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಧರ್ಮೋಪದೇಶ ಕಾಂಡ ಅದರ 6ನೇ ಅಧ್ಯಾಯಕ್ಕೆ ನಾವು ಬರ್ತೇವೆ. ಆ 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಕಾಣುವಂಥದ್ದು ನೋಡಿ, 6ನೇ ಅಧ್ಯಾಯದಲ್ಲಿ ದೇವರು ಕೆಲವು ಆಜ್ಞಾವಿಧಿಗಳನ್ನು ಇಸ್ರಾಯೇಲರಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. 6ನೇ ಅಧ್ಯಾಯದ 20ನೇ ವಾಕ್ಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ನಿಮ್ಮ ಮಕ್ಕಳು ಕೇಳ್ತಾರೆ, ಇನ್ನು ಮುಂದೆ ನಿಮ್ಮ ಮಕ್ಕಳು ಈ ಆಜ್ಞಾವಿಧಿ ನಿರ್ಣಯಗಳು ನಮ್ಮ ದೇವರಾದ ಯೆಹೋವನು ಯಾತಕ್ಕೆ ನೇಮಿಸಿದನು ಎಂದು ವಿಚಾರಿಸುವಾಗ, ಅದರ 21, 22, 23, 24 ವಾಕ್ಯಗಳಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ, ನಾವು ಐಗುಪ್ತದಲ್ಲಿ ಫರೋಹನಿಗೆ ದಾಸರಾಗಿದ್ದಾಗ ಯೆಹೋವನು ತನ್ನ ಭುಜಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಐಗುಪ್ತರನ್ನು, ಫರೋಹನನ್ನು, ಅವರ ಮನೆಯವರನ್ನು ದೊಡ್ಡ ಮಹತ್ಕಾರ್ಯಗಳಿಂದ, ಉತ್ಪಾತಗಳಿಂದ ಶಿಕ್ಷಿಸಿ ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ಬರಮಾಡಿದನು. ಈ ಕಾರಣದಿಂದ ಈ ನಿಯಮಗಳನ್ನು ಆಚರಿಸುತ್ತಿದ್ದೇವೆ. ಸೊ ವೈ ದ ಎಜುಕೇಶನ್ ಇಸ್ ಇಂಪಾರ್ಟೆಂಟ್? ಯಾಕೆ ವಿದ್ಯಾಭ್ಯಾಸ ಮುಖ್ಯ? ಯಾಕೆ ದೈವಶಾಸ್ತ್ರ ವಿದ್ಯಾಭ್ಯಾಸ ಮುಖ್ಯ ಅಂದ್ರೆ, ಸೊ ವಿ ಶುಡ್ ಟೆಲ್ ದ ಪೀಪಲ್, ವಿ ಶುಡ್ ಟೆಲ್ ದ ಜನರೇಷನ್ ವಾಟ್ ಹ್ಯಾಪನ್ ಇನ್ ದ ಪಾಸ್ಟ್. ಹಿಂದೆ ಏನು ನಡೀತು ಎಂಬುದನ್ನು ತಿಳಿಸುವುದಕ್ಕೆ ಈ ವಿದ್ಯಾಭ್ಯಾಸ ಅವಶ್ಯವೆಂಬುದಾಗಿ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಸೊ ದೈವಶಾಸ್ತ್ರ ಶಿಕ್ಷಣ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ದೇವರ ವಾಕ್ಯದಲ್ಲಿ ಬೇರೂರಿ ನಿಲ್ಲುವಂತೆ ಮಾಡುವಂಥದ್ದಾಗಿದೆ. ದ ಥಿಯಾಲಜಿಕಲ್ ಎಜುಕೇಶನ್ ಕ್ರಿಯೇಟ್ ಎ ಫೇತ್ಫುಲ್ ದಟ್ ಆರ್ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್. 119ನೇ ಕೀರ್ತನೆ ಅದರ 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೌ ಕ್ಯಾನ್ ಎ ಯಂಗ್ ಮ್ಯಾನ್ ಕ್ಲೆನ್ಸ್ ಹಿಸ್ ವೇ ಬೈ ಟೇಕಿಂಗ್ ಇಟ್ ಅಕಾರ್ಡಿಂಗ್ ಟು ಹಿಸ್ ವರ್ಡ್. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಸೊ 1ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನೋಡುತ್ತೇವೆ ನಾವು. 1ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನಾವು ನೋಡಿದಂಥದ್ದು, ಯಾವನು ಹಗಲಿರುಳು ಧ್ಯಾನಿಸುತ್ತಾನೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಯಾರು ದೇವರ ವಾಕ್ಯವನ್ನ ಕಲಿತಾರೆ, ಯಾರು ದೇವರ ವಾಕ್ಯವನ್ನ ಮನನ ಮಾಡ್ತಾರೆ, ಅಂಥವರು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವರು ಎಂಬುದಾಗಿ ನಾವು ನೋಡಿದ್ವಿ ಪ್ರಿಯರೇ. ಯಾಕೆ ನಮ್ಮ ಕ್ರೈಸ್ತತ್ವದಲ್ಲಿ ನಾವು ಆಧ್ಯಾತ್ಮಿಕವಾದ ಬೆಳವಣಿಗೆಯನ್ನು ಹೊಂದಿಕೊಳ್ತಾ ಇಲ್ಲ ಅಂತ ಹೇಳಿದ್ರೆ, ವಿ ಆರ್ ನಾಟ್ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್. ನಾವು ದೇವರ ವಾಕ್ಯದಲ್ಲಿ ಬೇರೂರಿ ನಿಂತಿಲ್ಲ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಬಿತ್ತುವವನ ಸಾಮ್ಯದಲ್ಲಿ ನಾವು ನೋಡ್ತೇವೆ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು, ಬಿತ್ತುವಾಗ ಕೆಲವು ಬೀಜಗಳು ದಾರಿಯ ಮಗ್ಗುಲಲ್ಲಿ ಬಿದ್ದವು, ಹಕ್ಕಿಗಳು ಅದನ್ನು ತಿಂದುಕೊಂಡೋದವು. ಕೆಲವು ಬೀಜಗಳು ಬಂಡೆಯ ನೆಲದಲ್ಲಿ ಬಿದ್ದವು, ಅಲ್ಲಿ ಮಣ್ಣು ಇಲ್ಲದ ಕಾರಣ ಆ ಬೀಜ ಒಣಗಿ ಹೋಯಿತು. ಬೇರೆ ಕೆಲವು ಬೀಜಗಳು ಮುಳ್ಳುಗಳ ನಡುವೆ ಬಿದ್ದವು, ಮುಳ್ಳುಗಳು ಅವುಗಳನ್ನು ಅಡಗಿಸಿ ಬಿಟ್ಟಿತ್ತು. ಬೇರೆ ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದವು, ಅವು ಬೇರೂರಿ 100ರಷ್ಟು ಫಲವನ್ನು ಕೊಡ್ತು. ನೋಡಿ, ಈ 3 ಅನುಭವಗಳು ಕ್ರೈಸ್ತರ ಜೀವಿತದಲ್ಲಿ ಇರುವಂತದ್ದು. ದಾರಿಯ ಮಗ್ಗುಲಲ್ಲಿ ಬಿದ್ದಂತಹ ಬೀಜ. ಅನೇಕರು ದೇವರ ವಾಕ್ಯವನ್ನ ಕೇಳಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡ್ಬಿಡ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಈ ಸಾಮ್ಯವನ್ನ ಹೇಳಿ, ಈ ಸಾಮ್ಯವನ್ನ ಯೇಸು ಮುಕ್ತಾಯಗೊಳಿಸುವಂಥದ್ದು ಕಿವಿಯುಳ್ಳವನು ಕೇಳಲಿ. ಸೊ ನಾವು ದಾರಿಯ ಮಗ್ಗುಲಲ್ಲಿ ಬೀಳುವಂತಹ ಬೀಜಗಳಾಗಿದ್ದೇವ, ಅಥವಾ ಕೀರ್ತನೆ 1:2 ನೋಡಿದ ರೀತಿಯಲ್ಲಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುವಂತ ವ್ಯಕ್ತಿಗಳಾಗಿದ್ದೇವ.
ಅರ್ಥ, ಕೇಳಿಸಿಕೊಂಡ ದೇವರ ವಾಕ್ಯದಲ್ಲಿ ನಾವು ಶ್ರದ್ಧೆಯನ್ನ ಕೇಂದ್ರೀಕರಿಸಿ ಅದನ್ನು ಧ್ಯಾನಿಸುವಂತ ವ್ಯಕ್ತಿಗಳಾಗಿದ್ದೇವ. ಪ್ರತಿ ಭಾನುವಾರ ಪ್ರತಿ ವಿಶ್ವಾಸಿಗಳಿಗೆ ಬೇಕಾದ ದೇವರ ವಾಕ್ಯವನ್ನು ದೇವರು ತನ್ನ ದಾಸರ ಮೂಲಕವಾಗಿ ನಿಮ್ಮ ಕಿವಿಗಳಿಗೆ ತಲುಪಿಸುತ್ತಿರುವಾಗ, ಪ್ರೀತಿಯ ದೇವ ಜನರೇ, ನೀವು ಕೇಳುವಂತಹ ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತಹ ವ್ಯಕ್ತಿಗಳಾಗಿದ್ದೀರಾ, ಅಥವಾ ಆ ವಾಕ್ಯವನ್ನ ಅಲ್ಲೇ ಬಿಟ್ಟು ಹೊರಟು ಹೋಗುವಂತಹ ವ್ಯಕ್ತಿಗಳಾಗಿದ್ದೀರಾ? ಯೋಚನೆ ಮಾಡಿ. ಸೊ ನಾವು ಸಭೆಗಳಲ್ಲಿ ಕುಳಿತುಕೊಳ್ಳುವಂತಹ ವಿಧಾನವನ್ನು ನೋಡಿದ್ರೆ ನಮಗೂ ಕ್ರೈಸ್ತತ್ವಕ್ಕೂ ಯಾವ ಸಂಬಂಧವಿಲ್ಲ, ನನಗೂ ಕ್ರಿಸ್ತನಿಗೂ ಯಾವ ಸಂಬಂಧವಿಲ್ಲ. ಮತ್ತೆ ನಾವು ಸಭೆಗೆ ಬರುವಂತ ಏಕೈಕ ಉದ್ದೇಶ ಏನಂದ್ರೆ, ನಾಳೆ ನಾನು ವೈಕುಂಠಕ್ಕೆ ಹೋಗ್ಬಿಟ್ರೆ, ಸತ್ತೋಗ್ಬಿಟ್ರೆ ಊತಾಕಕ್ಕೆ ಜನ ಬೇಕಲ್ಲ. ಸೊ ನಾವು ಸಭೆಗೆ ಹೋಗುವಂಥದ್ದು ಎರಡೆರಡು ಕಾರಣಕ್ಕೋಸ್ಕರ. ಒಂದು, ನನ್ನ ಮದುವೆ ನಡಿಬೇಕು. ಎರಡು, ನಾನು ಸತ್ರೆ ನನ್ನ ಊತಾಕ್ಬೇಕು. ಸೊ ವಿ ಡೋಂಟ್ ಹ್ಯಾವ್, ಸೊ ನಮ್ಮಲ್ಲಿ ನಿತ್ಯತ್ವದ ಯಾವ ಲವಲೇಶ ನಿರೀಕ್ಷೆ ಇಲ್ಲ. ಸೊ ಆ ನಿರೀಕ್ಷೆ ನಮ್ಮಲ್ಲಿ ಇದ್ದಿದ್ರೆ ನಾವು ಈ ರೀತಿ ಬದುಕ್ತಾ ಇರಲಿಲ್ಲ. ಯಾಕೆ ನಾವು ಕಲಿಬೇಕು ದೇವರ ವಾಕ್ಯ? ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ, ಯೌವನಸ್ಥನ ಔಖ್ಯನ ಯಂಗ್ ಮ್ಯಾನ್ ಕ್ಲೆನ್ಸಿಸ್ ವೇ ಬೈ ಟೇಕಿಂಗ್ ಇಟ್ ಅಕಾರ್ಡಿಂಗ್ ಟು ಯುವರ್ ವರ್ಡ್. ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯೋದ್ರಿಂದಲೇ, ಅರ್ಥ ನಿನ್ನ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುವುದರಿಂದಲೇ. ಥಿಯಾಲಜಿಕಲ್ ಎಜುಕೇಶನ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸ್ಟಡಿ ಅಬೌಟ್ ದ ರಿಲಿಜನ್. ಗೊತ್ತಲ್ಲ, ಇವತ್ತು ಥಿಯಾಲಜಿಕಲ್ ಎಜುಕೇಶನ್ ನಮಗೆ ಗೊತ್ತು. ದೇರ್ ಇಸ್ ಎ ಲಾಟ್ ಆಫ್ ಬೈಬಲ್ ಕಾಲೇಜಸ್. ಥಿಯಾಲಜಿ ಆಫ್ ಮೆನಿ ಇವತ್ತು ಅನೇಕ ಥಿಯಾಲಜಿಗಳಿದ್ದಾವೆ. ಸೊ ಇಟ್ ಇಸ್ ನಾಟ್ ಟಾಕಿಂಗ್ ಅಬೌಟ್ ದ ಲಿಟ್ರಲಿ. ನಾನು ಲೌಕಿಕವಾದಂತಹ ದೈವಶಾಸ್ತ್ರದ ಕುರಿತಾಗಿ ಎಲ್ಲ ಮಾತನಾಡುವಂಥದ್ದು. ನಾನು ಮಾತನಾಡುವಂಥದ್ದು ದೇವರ ವಾಕ್ಯವೆಂಬ ದೈವಶಾಸ್ತ್ರದ ಕುರಿತಾಗಿ. ವೈ ಶುಡ್ ವಿ ಹ್ಯಾವ್ ಟು ಲರ್ನ್ ದ ವರ್ಡ್ ಆಫ್ ಗಾಡ್? ಯಾಕೆ ದೇವರ ವಾಕ್ಯವನ್ನು ಕಲಿಬೇಕು? ಮೊದಲೇ ಕೀರ್ತನೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವನು ನೀರಿನ ಬಳಿಯಲ್ಲಿ ಬೆಳೆದಿರುವಂತ ಮರದ ಹಾಗಿರೋದಕ್ಕೆ ಫಲ ಕೊಡಬೇಕಾ? ವಿ ಶುಡ್ ಅಬೈಡ್ ಇನ್ ದ ವರ್ಡ್ ಆಫ್ ಗಾಡ್. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು. ಸೊ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಳ್ಳದೆ ಹೋದ್ರೆ ಯು ಕೆನಾಟ್ ಡೂ ಎನಿಥಿಂಗ್. ಪ್ರಿಯರೇ, ಆರ್ ವಿ ಅಬೈಡ್ ಇನ್ ದ ವರ್ಡ್ ಆಫ್ ಗಾಡ್? ನಾವು ದೇವರ ವಾಕ್ಯದಲ್ಲಿ ಬೇರೂರಿದೇವ. ಈ ದೇವರ ವಾಕ್ಯದಲ್ಲಿ ನಾವು ಬೇರೂರಬೇಕಾದ್ರೆ ನಮ್ಮ ದೈನಂದಿನ ಜೀವಿತದಲ್ಲಿ ದೇವರ ವಾಕ್ಯವನ್ನ ಅಭ್ಯಸಿಸುವಂತವರಾಗಿರ್ಬೇಕು, ಅಧ್ಯಯನ ಮಾಡುವಂತವರಾಗಿರ್ಬೇಕು. ನಾನು ಸಾಧಾರಣವಾಗಿ ಹೇಳ್ತೇನೆ, ನಾವು ದೇವರ ವಾಕ್ಯವನ್ನು ಓದೋದು ಒಂದು, ಸಾಧಾರಣವಾಗಿ ತಂದೆ ತಾಯಿಗಳು ಹೇಳ್ತಾರೆ, ಮಗನೇ ಮಲಗೋಕ್ಕಿಂತ ಮುಂಚೆ ರೀಡ್ ಸಾಮ್ಸ್ 91, otherwise devil will come and attack you. To escape from the devil we have to read Psalms 91. No, ಅದಲ್ಲ ಪ್ರಿಯರೇ. ಸೊ ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿರುವಂಥದ್ದು ರಾತ್ರಿ ಮಲಗುವಾಗ ದುಷ್ಟ ಕನಸುಗಳು ಬಾರದೆ ಇರುವುದಕ್ಕೋಸ್ಕರವಾಗಿ ಅಲ್ಲ. ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿರುವಂಥದ್ದು ನಾವು ದೇವರ ವಾಕ್ಯದಲ್ಲಿ ಬೇರೂರಿ ಫಲಗಳನ್ನು ಕೊಡುವುದಕ್ಕೋಸ್ಕರವಾಗಿ. ಇದೇ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು, ಸೊ ನೀವು ಹೊರಟು ಹೋಗಿ ಫಲ ಕೊಡಬೇಕು. ಯು ಶುಡ್ ಬೇರ್ ದ ಫ್ರೂಟ್. ಸೊ ನಮ್ಮಲ್ಲಿ ದೈವಿಕವಾದ ಫಲಗಳು ಇದೆಯಾ? ನಾವು ಕೇವಲ ಬಿಳಿ ಬಟ್ಟೆಯನ್ನು ಹಾಕಿ ಕ್ರಿಸ್ತನ ಹೆಸರನ್ನ ಹೇಳಿ ಜನರನ್ನು ಕ್ರಿಸ್ತನನ್ನು ವಂಚಿಸುವರಾಗಿ ಮಾರ್ಪಟ್ಟಿದ್ದೇವೆ. ಲೆಟ್ ಅಸ್ ಎಕ್ಸಾಮಿನ್. ನೋಡಿ, ಯೋಶುವನ ಪುಸ್ತಕದಲ್ಲಿ ಒಂದು ಹಿನ್ನೆಲೆ ನಾವು ನೋಡ್ತೇವೆ. ಯೋಶುವನ ನಾಯಕತ್ವದಲ್ಲಿ
ಇಸ್ರಾಯೇಲರು ಯೋರ್ದಾನ್ ನದಿಯನ್ನು ದಾಟಿದ್ರು. ಸೊ ಯೋರ್ದಾನ್ ನದಿಯನ್ನು ದಾಟುವಂತಹ ಸಂದರ್ಭ ದಾಟಿದ ನಂತರವಾಗಿ ಯೋಶುವ ಹೇಳ್ದ, 12 ಕುಲಗಳಿಂದ 12 ಜನರನ್ನು ಆರಿಸ್ಕೊಂಡು, ಸೊ ನೀವು ಯೋರ್ದಾನ್ ಒಳಗೆ ಹೋಗಿ ಒಬ್ಬೊಬ್ಬನು ಒಂದೊಂದು ಕಲ್ಲುಗಳನ್ನ ಎತ್ಕೊಂಡು ಬರಬೇಕು. ಸೊ ಅದನ್ನ ಏನು ಮಾಡಬೇಕು, ನೀವು ಈ ಕಲ್ಲುಗಳನ್ನು ನೀವು ನಿಮ್ಮ ಇಲ್ಲಿ ಸ್ಥಾಪಿಸಬೇಕು. ನೋಡಿ, ಯೋಶುವ 4:5, ನೀವು ನಿಮ್ಮ ದೇವರಾದ ಯೆಹೋವನ ಮಂಜೂಷದ ಮುಂದಾಗಿ ಯೋರ್ದಾನಿನ ಮಧ್ಯಕ್ಕೆ ಹೋಗಿ ಇಸ್ರಾಯೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗಿ ಪ್ರತಿಯೊಬ್ಬನು ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬನ್ನಿರಿ. ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವುದು. ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳು ಏನು ಸೂಚಿಸುತ್ತವೆಂದು ನಿಮಗೆ ಕೇಳುವಾಗ ನೀವು ಅವರಿಗೆ, ಯೆಹೋವನ ಒಡಂಬಡಿಕೆಯ ಮಂಜೂಷವು ಯೋರ್ದಾನನ್ನು ದಾಟುವಾಗ ಅದರ ಮುಂದೆ ಯೋರ್ದಾನ್ ನೀರು ನಿಂತು ಹೋಯಿತೆಂದು ಹೇಳಿರಿ. ಯೋರ್ದಾನ್ ನೀರು ನಿಂತು ಹೋಯಿತೆಂಬುದಕ್ಕೆ ಈ ಕಲ್ಲುಗಳೇ ಇಸ್ರಾಯೇಲರಿಗೆ ಸದಾಕಾಲವು ಸಾಕ್ಷಿಯಾಗಿರುವುದು. ನೋಡಿ, ದೇವರು ಒಂದೊಂದು ಕಾರ್ಯವನ್ನ ಮಾಡುವಾಗ ಒಂದೊಂದು ಮುಂಗುರುತನ ಇಟ್ಟಿದ್ದಾನೆ. ನೋಡಿ, ಆದಿಕಾಂಡ ಪುಸ್ತಕಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಸೊದೋಮ್ ಗೋಮೋರದ ಜನರು ಬಹಳ ದುಷ್ಟರಾಗಿದ್ದರು. ಸೊ ದೇವರು ಸೊದೋಮ್ ಗೋಮೋರವನ್ನ ನಾಶ ಮಾಡುವುದಕ್ಕೆ ತೀರ್ಮಾನ ಮಾಡ್ದ. ಆದರೆ ಅಲ್ಲಿ ಲೋಟನು ಇದ್ದದರ ಫಲವಾಗಿ ಲೋಟನಿಗೆ ಒಂದು ಅವಕಾಶವನ್ನು ಕೊಡೋದಕ್ಕೆ ದೇವರು ತೀರ್ಮಾನ ಮಾಡೋದಕ್ಕೆ ಕಾರಣ ಅಬ್ರಹಾಮನ ಒಂದು ಮಧ್ಯಸ್ಥಿಕೆಯ ಪ್ರಾರ್ಥನೆ. ಸೊ ಆದರೆ ಅಲ್ಲಿ ನಾವು ನೋಡುವಂಥದ್ದು, ದೇವದೂತರು ಲೋಟನ ಹೆಂಡತಿಯನ್ನ, ಲೋಟನ 2 ಮಕ್ಕಳನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭ ಒಂದು ಮಾತಾಡ್ತಾರೆ, ಯು ಶುಡ್ ನಾಟ್ ಲುಕ್ ಇಟ್ ಬ್ಯಾಕ್, ನೀವು ಹಿಂತಿರುಗಿ ನೋಡಬಾರ್ದು. ಆದರೆ ಓಡುವಂತಹ ಸಂದರ್ಭದಲ್ಲಿ ಲೋಟನ ಹೆಂಡತಿ ಏನು ಮಾಡಿದ್ಲು, ಹಿಂತಿರುಗಿ ನೋಡಿದ್ಲು. ಆದಿಕಾಂಡ 19ನೇ ಅಧ್ಯಾಯ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಯಾಕೆ ನಾವು ಕಲಿಬೇಕು ಅಂದ್ರೆ, ದೇರ್ ಇಸ್ ಎ ಲೆಸನ್, ಅಲ್ಲಿ ಒಂದು ಕಲಿಯುವಂತಹ ಪಾಠ ಇದೆ. ಪ್ರಿಯರೇ, ಪ್ರತಿಯೊಂದು ಕಾರ್ಯಗಳನ್ನು ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಕಲಿಬೇಕು. ಅದಕ್ಕೆ ದೇವರ ವಾಕ್ಯವನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಓದಬೇಕು ಅನ್ನುವಂಥದ್ದು. ಇವೊಂದು ನಾವು ಕೇಳಿಸಿಕೊಳ್ಳುವಂತಹ ಪ್ರಸಂಗ, ಯಾವುದೋ ಪುಸ್ತಕದ, ಯಾವುದೋ ಅಧ್ಯಾಯದ, ಯಾವುದೋ ವಾಕ್ಯದ, ಯಾವುದೋ ಮೂಲೆಯಲ್ಲಿ ಬರೆದಂತ ಒಂದೇ ಒಂದು ಪದವನ್ನು ತೆಗೆದುಕೊಂಡು ಅದನ್ನೇ ದೊಡ್ಡದಾಗಿ ಎಲಾಬ್ರೇಟ್ ಮಾಡಿಬಿಟ್ಟು ಜನರನ್ನ ಉದ್ವೇಗಕ್ಕೆ ಒಳಗಾಗಿ ಉದ್ವೇಗಗೊಳಿಸಿ ಜನರನ್ನ ವಂಚಿಸುವಂತಹ ದೊಡ್ಡ ದುರ್ಬೋಧಕರ ಗುಂಪು ಇವತ್ತು ಕ್ರೈಸ್ತತ್ವದಲ್ಲಿ ಇದೆ. ನೋಡಿ, ಅಪೊಸ್ತಲನಾದ ಪೌಲ ತಿಮೋಥಿಯನಿಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ 2 ತಿಮೋಥಿ 2ನೇ ಅಧ್ಯಾಯ ಅದರ 2ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಅದರ 1-2 ವಾಕ್ಯವನ್ನು ಓದುವ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ನಂಬಿಗಸ್ತ ಮನುಷ್ಯರಿಗೆ. ಯಾಕೆ ನೋಡಿ, ಪೌಲ ಈ ಪತ್ರಿಕೆಯನ್ನ ಬರೆಯುವಂತಹ ಕಾಲಘಟ್ಟದಲ್ಲಿ, ಅಂದ್ರೆ 1ನೇ ಶತಮಾನ, ದ ಫಸ್ಟ್ ಸೆಂಚುರಿ, ಆಲ್ರೆಡಿ ದುರ್ಬೋಧಕರ ಒಂದು ದಂಡು ಸಭೆಯನ್ನ ಒಕ್ಕಿತ್ತು. 2 ಪೇತ್ರನ ಪತ್ರಿಕೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ 2 ಪೇತ್ರದಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ದುರ್ಬೋಧಕರು ಬರ್ತಾರೆ. ಆದರೆ ಯೂದನ ಪತ್ರಿಕೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಯೂದ ಹೇಳ್ತಾ ಇದ್ದಾನೆ, ದುರ್ಬೋಧಕರು ಕಳ್ಳತನದಿಂದ ಸಭೆಯನ್ನ ನುಸುಳ್ಬಿಟ್ಟಿದ್ದಾರೆ.
ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಿಮ್ಮಲ್ಲಿ ಅನೇಕ ಮಂದಿ ಸುಳ್ಳು ಬೋಧಕರು ಇದ್ದಾರೆ. ಪೇತ್ರ ಬರ್ತಾರೆ ಅಂತ ಹೇಳ್ದ, ಯೂದ ಒಳಗೆ ನುಗ್ಗುಬಿಟ್ಟಿದ್ದಾರೆ ಅಂತ ಹೇಳ್ದ. ಆದ್ರೆ ಯೋಹಾನ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಅನೇಕರು ದುರ್ಬೋಧಕರಿದ್ದಾರೆ. ಆಂಟಿ ಕ್ರೈಸ್ಟ್ ಎಂಬ ಪದವನ್ನ ಯೋಹಾನ ಅಲ್ಲಿ ಉಪಯೋಗಿಸಿರುವಂಥದ್ದು. ಕ್ರಿಸ್ತ ವಿರೋಧಿಗಳು. ನಾವು ನೆನೆಸುವಂಥದ್ದು ಕ್ರಿಸ್ತ ವಿರೋಧಿ ಅಥವಾ ಆಂಟಿ ಕ್ರೈಸ್ಟ್ ಎಂಬುದಾಗಿ ಹೇಳುವಾಗ, ನಾವು ಟಿವಿಗಳಲ್ಲಿ ಕಾಣುವ ರೀತಿಯಲ್ಲಿ 2 ಕೋರೆ ಹಲ್ಲುಗಳನ್ನು ಇಟ್ಟುಕೊಂಡು 2 ಕೊಂಬುಗಳನ್ನು ಇಟ್ಟುಕೊಂಡು ಬರುವ ವ್ಯಕ್ತಿ ಎಂಬುದಾಗಿ ಅಲ್ಲ ಪ್ರಿಯರೇ. ಆಂಟಿ ಕ್ರೈಸ್ಟ್ ಯಾರು ಅಂದ್ರೆ, ಯೇಸು ಕ್ರಿಸ್ತನ ಬೋಧನೆಗಳಿಗೆ ವ್ಯತಿರಿಕ್ತವಾಗಿ ಕ್ರೈಸ್ತತ್ವದಲ್ಲಿ ಬೋಧಿಸುವಂತ ವ್ಯಕ್ತಿಗಳು. ಇವತ್ತು ಸಭೆಗಳಲ್ಲಿ, ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ ಈ ಕ್ರಿಸ್ತ ವಿರೋಧಿಗಳು ತುಂಬಿ ತುಳುಕಿದ್ದಾರೆ. ಹೌ ಡು ವಿ ಫೈಂಡ್ ಔಟ್? ಯಾವ ರೀತಿ ಇವರನ್ನ ನಾವು ಪತ್ತೆ ಹಚ್ಚೋದು? ಯಾವ ವ್ಯಕ್ತಿ ಕಾಣಿಕೆಗೋಸ್ಕರ ಪ್ರಸಂಗ ಮಾಡ್ತಾನೆ, ಯಾವ ವ್ಯಕ್ತಿ ದಶಮ ಭಾಗಕ್ಕೋಸ್ಕರವಾಗಿ ಪ್ರಸಂಗ ಮಾಡ್ತಾನೆ, ಯಾವ ವ್ಯಕ್ತಿ ಸಭಾ ಕಟ್ಟಡಕ್ಕೋಸ್ಕರವಾಗಿ ಪ್ರಸಂಗ ಮಾಡ್ತಾನೆ, ಯಾವ ವ್ಯಕ್ತಿ ವಾಹನಕ್ಕೋಸ್ಕರವಾಗಿ ಪ್ರಸಂಗ ಮಾಡ್ತಾನೆ, ಇವರೆಲ್ಲರೂ ಕ್ರಿಸ್ತ ವಿರೋಧಿಗಳೇ. ಸೊ ಹೂ ಎವರ್ ಪ್ರೀಚ್ ದ ಪ್ರಾಸ್ಪೆರಿಟಿ, ಕ್ರಿಸ್ತ ವಿರೋಧಿಗಳು, ಆಂಟಿ ಕ್ರೈಸ್ಟ್. ಪ್ರಿಯರೇ, ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂಥದ್ದು ಗೋ ಅಂಡ್ ಪ್ರೀಚ್, ರಕ್ಷಣೆಯ ಸದ್ವರ್ತಮಾನವನ್ನು ತಿಳಿಸುವುದಕ್ಕೋಸ್ಕರವಾಗಿ. ನೋಡಿ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ, ಅಲ್ಲಿ ತಾರ್ಸದ ಸೌಲನ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು. ಅದರ 15ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಅಲ್ಲಿ ಸರ್ವಶಕ್ತನಾದ ದೇವರು ಕರ್ತನು ದಮಸ್ಕದಲ್ಲಿದ್ದಂಥ ಅನನ್ಯನೆಂಬ ಶಿಷ್ಯನಿಗೆ ಹೇಳುವಂಥದ್ದು, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಯಾರು ನಿಜವಾದಂತಹ ಸುವಾರ್ತಿಕರು ಅಂದ್ರೆ, ಯಾರು ಯೇಸು ಕ್ರಿಸ್ತನ ಸದ್ವರ್ತಮಾನವನ್ನ, ರಕ್ಷಣೆಯ ಸಂದೇಶವನ್ನ ತಿಳಿಸ್ತಾರೆ, ಅವರು ನಿಜವಾದ ಸುವಾರ್ತಿಕರು. ಯಾರು ಸಮೃದ್ಧಿಯ ಕುರಿತಾಗಿ ಹೇಳ್ತಾರೆ, ಯಾರು ಕಾಣಿಕೆಯ ಕುರಿತಾಗಿ ಮಾತಾಡ್ತಾರೆ, ಯಾರು ದಶಮ ಭಾಗದ ಕುರಿತಾಗಿ ಮಾತಾಡ್ತಾರೆ, ಪ್ರಿಯರೇ, ಇವರೆಲ್ಲರೂ ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿಗಳು. ಸುಮ್ಮನೆ ಯಾಕೆ ನಿಮ್ಮ ದುಡ್ಡು ಹಾಳು ಮಾಡ್ಕೊಳ್ತೀರ? ನೀವು ದುಡಿಯೋ ದುಡ್ಡು ನಿಮಗೋಸ್ಕರ ಅಷ್ಟೇ. ಇನ್ನು ಯಾರಾದರೂ ಕಷ್ಟದಲ್ಲಿದ್ದರೆ, ರೋಗಿಗಳಾಗಿದ್ದರೆ ಅಂಥವ್ರಿಗೆ ಸಹಾಯ ಮಾಡಿರಿ. ದಯವಿಟ್ಟು ಈ ಕ್ರಿಸ್ತ ವಿರೋಧಿಗಳಿಗೆ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ, ನೀವು ಈ ಕಟ್ಟಡಕ್ಕೆ, ಈ ಸಭೆಯ, ಈ ಚರ್ಚಿನ ಈ ಗೋಡೆ ಕಟ್ಟಿದ್ರೆ ನಿಮ್ಮ ತಲೆ ಕಿರೀಟಕ್ಕೆ ಮೇಲಕ್ಕೆ ಹೋಗ್ಬೇಕಾದ್ರೆ ಒಂದು ಮುತ್ತು ಸಿಗುತ್ತೆ. ಮುತ್ತಲ್ಲ, ಚಂಬು ಸಿಗುತ್ತೆ ಅಷ್ಟೇ ನಿಮ್ಗೆ ಅನ್ನೋದ್ರೆ. ಅಷ್ಟೇ, ಚಂಬು. ಇಲ್ಲೂ ಚಂಬು, ಅಲ್ಲೂ ಚಂಬು. ಇಲ್ಲಿ ದುಡ್ದ ಚಂಬು, ಅಲ್ಲಿ ದುಡ್ದ ಚಂಬು. ರೀಡ್ ದ ವರ್ಡ್ ಆಫ್ ಗಾಡ್. ದೈವಶಾಸ್ತ್ರವನ್ನ ಕಲಿರಿ. ಅದಕ್ಕೆ ಮೊದಲನೇ ಕೀರ್ತನೆ ಹೇಳ್ತಾ ಇದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ. ದುಷ್ಟರು ಯಾರೇ? ನಮಗೆ ದುಷ್ಟ ಅಂದ್ರೆ ಯಾರು? ಅದರ್ ಫೇತ್ ಪೀಪಲ್. ನೋ, ದೇ ಆರ್ ಅವರ್ ನೈಬರ್ಸ್. ಅವರು ನಮ್ಮ ಏನಂತಾರೆ, ನೈಬರ್ಸ್ಗಳು, ಪಕ್ಕದವರು. ದುಷ್ಟರು ಯಾರು ಗೊತ್ತಾ? ನಮ್ಮಲ್ಲಿ ಒಕ್ಕಿರುವಂತಹ ದುರ್ಬೋಧಕರು. ದುಷ್ಟರ ಆಲೋಚನೆ ಅಂತ ನಡಿಬೇಡ್ರಿ ಅಂದ್ರೆ ಇವ್ರು ಹೇಳ್ತಾರ, ದುಡ್ಡು ಕೊಡಬೇಡ್ರಿ, ಹತ್ರ ಒಂದು ಕೊಡಕ್ ಹೋಗ್ಬೇಡಿ. ನಾನು ಒಂದು 2 ತಿಂಗಳು ಮುಂಚೆ ಲೆಕ್ಕ ಹೇಳಿದ್ದೆ, 10,000 ರೂಪಾಯಿ ಸಂಬಳ ನಿನಗೆ, ಹತ್ರ 1 ರೂಪಾಯಿ, 1,000 ರೂಪಾಯಿ ಆ ಮನುಷ್ಯನಿಗೆ. 50 ಕುಟುಂಬ ಒಂದು ಚರ್ಚಲ್ಲಿ,
ಆ ಅಪ್ಪನಿಗೆ ಎಷ್ಟು ಬಂತು? 1000 × 50 ಎಷ್ಟು ಬಂತು? 50,000. ನಿನಗೆ ಎಷ್ಟು ಬಂತು? ಬರೀ 9,000. ಅಲ್ಲಿಗೆ ಮುಗಿತಾ? 4 ವಾರ ಕಾಣಿಕೆ, ಅದಕ್ಕೊಂದು 500, ಅದಕ್ಕೊಂದು 500 × 50, 5 25, 25,000 ಡಮಾ. 50 25 75,000. ಅವನು ಪುಟ್ಟೊಡ್ದ, ನೀನು ಚಂಬಿಡ್ದೆ. ರೀಡ್ ದ ವರ್ಡ್ ಆಫ್ ಗಾಡ್. ದೇವಶಾಸ್ತ್ರವನ್ನು ಕಲೀರಿ. ಎಲ್ಲೂ ಬರೆದಿಲ್ಲ. ಎಷ್ಟೋ ಜನ ಕೊಟ್ಟು ಚಂಬಿಡ್ದು ಬಿಟ್ಟಿದ್ದಾರೆ. ಕೆಲಸ ಮಾಡಿಸ್ಕೊಂಡು ಕೆಲಸದವ್ರಿಗೆ ಸಂಬಳ ಕೊಡದೆ ಸರಿಯಾಗಿ ಆ ದುಡ್ಡು ತೊಗೊಂಡೋಗ್ಬಿಟ್ಟು ಇವ್ರ ಪಾದ ಕೆಳಗೆ ಇಟ್ಬಿಟ್ಟು ಇವತ್ತು ಕೆರ್ಕೊಂಡು ಕೂತ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ ಇವತ್ತು ಲೋಕದಲ್ಲಿ. Read the word of God. Why theological education is essential means, otherwise ಅಲ್ಲದೆ ಹೋದ್ರೆ we will in the trap. ನಾವು ಒಂದು ದೊಡ್ಡ ಗುಂಡಿಯಲ್ಲಿ ಬಿದ್ದೋಗ್ಬಿಡ್ತೀವಿ. ದೇವರು ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೊ ವಿ ಆರ್ ದ ಟ್ರಾವೆಲರ್ಸ್, ನಾವು ಯಾತ್ರಿಕರು. ಸೊ ದೇವರು ನಮ್ಮನ್ನು ಈ ಒಂದು ನದಿಯ ದಡದಲ್ಲಿ, ರಕ್ಷಣೆ ಎಂಬ ನದಿಯ ದಡದಲ್ಲಿ ನಮ್ಮನ್ನು ನೆಟ್ಟುಬಿಟ್ಟಿದ್ದಾನೆ. ಸೊ ನಾವೇನ್ ಮಾಡಬೇಕು? ಫಲ ಕೊಡಬೇಕು. ಸೊ ಬರುವಂತ ವ್ಯಕ್ತಿ, ಹಸಿವೆಯಿಂದ ಬರುವಂತಹ ವ್ಯಕ್ತಿ, ರಕ್ಷಣೆಯ ಹಸಿವೆಯಿಂದ ಬರುವಂತಹ ವ್ಯಕ್ತಿ, ನಿರಾಶೆ ಎಂಬ ಹಸಿವೆಯಿಂದ ಬರುವಂತಹ ವ್ಯಕ್ತಿ, ನಿರೀಕ್ಷೆ ಇಲ್ಲದೆ ಜೀವಿತವನ್ನು ಜೀವಿಸುವಂತಹ ವ್ಯಕ್ತಿ. ಸೊ ನಮ್ಮಲ್ಲಿ ಬಂದು ನಮ್ಮಲ್ಲಿರುವಂತ ನಿರೀಕ್ಷೆಯ ಫಲವನ್ನು ತಿಂದ್ರೆ ಅವನು ನಿರೀಕ್ಷೆಯನ್ನು ಹೊಂದ್ಕೊಳ್ತಾನೆ. ಅಸಮಾಧಾನದಿಂದ ಇರುವಂತ ವ್ಯಕ್ತಿ ನಮ್ಮಲ್ಲಿರುವ ಸಮಾಧಾನದ ಫಲವನ್ನು ತಿಂದ್ರೆ ಅವನು ಸಮಾಧಾನವನ್ನು ಪಡ್ಕೊಳ್ತಾನೆ. ಇವೆಲ್ಲವೂ ಇರುವಂತದ ಅದೊಂದು ಪ್ರಶ್ನೆ ಸೊ ನಮ್ಮಲ್ಲಿ ಬರ್ತದೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ. ಸೊ ದೇವರ ಆತ್ಮನಿಂದ ಉಂಟಾಗುವ ಫಲ ಪ್ರೀತಿ. ಸೊ ಎಷ್ಟೋ ಜನ ಪ್ರೀತಿಸಲ್ಪಡದೆ, ತಂದೆ ತಾಯಿಗಳು ಮಕ್ಕಳಿಂದ ಪ್ರೀತಿಸಲ್ಪಡದೆ, ಮಕ್ಕಳು ತಂದೆ ತಾಯಿಗಳಿಂದ ಪ್ರೀತಿಸಲ್ಪಡದೆ, ಸಹೋದರರು ಗಂಡ ಹೆಂಡತಿ ಪರಸ್ಪರ ಪ್ರೀತಿಸಲ್ಪಡದೆ, ಸ್ನೇಹಿತರು ಪರಸ್ಪರ ಪ್ರೀತಿಸಲ್ಪಡದೆ, ಪ್ರೀತಿ ಏನೆಂಬುದು ಅರಿಯದೆ, ಪ್ರೀತಿಗಾಗಿ ಓಡುತ್ತಿರುವಂತಹ ಸಮೂಹ. ಸೊ ನನ್ನಲ್ಲಿ ಪ್ರೀತಿ ಎಂಬ ಫಲವನ್ನು ನೋಡಿ ಆ ಫಲವನ್ನು ತಿಂದು ಅವರ ಜೀವಿತದಲ್ಲಿ ಪ್ರೀತಿ ಹುಟ್ಟುತ್ತದೆ. ಒಂದು ಫಲ ಆಯ್ತಲ್ಲ ಪ್ರೀತಿ. ಎರಡನೇ ಫಲ ಯಾವುದು? ಸಂತೋಷ. ಸಂತೋಷ ಇಲ್ಲ. ಎ ಗುಡ್ ನಂಬರ್ ಆಫ್ ಪೀಪಲ್, ದೇ ಹ್ಯಾವ್ ಎವ್ರಿಥಿಂಗ್. ದೇ ಹ್ಯಾವ್ ಎ ಬಿಗ್ ಮ್ಯಾನ್ಷನ್ಸ್, ದೊಡ್ಡ ಅರಮನೆಗಳ ತರ ಇರುವಂತ ಮನೆಗಳಿದ್ದಾವೆ. ಬಟ್ ದಿಸ್ ಇಸ್ ನೋ ಜಾಯ್. ಸೊ ನಾನು ರಕ್ಷಣೆ ಎಂಬ ನದಿಯ ದಡದಲ್ಲಿ ನೆಡಲ್ಪಟ್ಟ ಮರವಾಗಿದ್ರೆ, ಸೊ ನನ್ನಲ್ಲಿ ಸಂತೋಷವೆಂಬ ಫಲವನ್ನು ತಿಂದು ಸಂತೋಷವಿಲ್ಲದೆ ಇರುವಂತ ವ್ಯಕ್ತಿ ಸಂತೋಷವನ್ನು ಅನುಭವಿಸುವುದಕ್ಕೆ ಕಾರಣವಾಗಿ ಮಾರ್ಪಡ್ತದೆ. ಸೊ ನಿಮ್ಮ ಸಂಗಡ ಕೆಲಸ ಮಾಡುವಂತ ವ್ಯಕ್ತಿ ಪ್ರೀತಿ ಇಲ್ಲದೆ ಪರಿತಪಿಸ್ತಾ ಇದ್ದಾನೆ ಪ್ರಿಯರೇ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಪ್ರೀತಿ ತೋರ್ಸಕ್ಕೆ ಹೋಗ್ಬೇಡಿ. ಅನ್ವಾಂಟೆಡ್ ಪ್ರೀತಿ. ಶೋ ಗಾಡ್ಸ್ ಲವ್. ದೇವರ ಪ್ರೀತಿ ತೋರಿಸಿ. ಅಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಅಪ್ಪಳಕ್ಕೆ ಹೋಗ್ಬೇಡಿ ಪ್ರೀತಿ ತೋರ್ಸಕ್ಕೆ. ಮೂರನೇ ಫಲ ಸಮಾಧಾನ. ಇವತ್ತು ಅನೇಕರು ಮದ್ಯಪಾನಕ್ಕೆ, ಧೂಮಪಾನಕ್ಕೆ, ಮಾದಕ ದ್ರವ್ಯಗಳಿಗೆ ದಾಸರಾಗಿದ್ದಾರೆ. ಯಾಕೆ? ಪ್ರೀತಿ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಸೊ ನಾನೆಲ್ಲಿದ್ದೇನೆ? ದೇವರು ನನ್ನನ್ನು ಎಲ್ಲಿ ನೆಟ್ಟಿದ್ದಾನೆ? ದೇವರು ನಿಮ್ಮನ್ನು ಎಲ್ಲಿ ನೆಟ್ಟಿದ್ದಾನೆ? ರಕ್ಷಣೆ ಎಂಬ ನದಿಯ ದಡದಲ್ಲಿ.
ಸೊ ನೀನೇನು ಮಾಡಬೇಕು? ನಿನ್ನಲ್ಲಿ ಇರಬೇಕು ಪ್ರೀತಿ ಎಂಬ ಫಲ ಇರಬೇಕು, ನಿನ್ನಲ್ಲಿ ಸಂತೋಷ ಎಂಬ ಫಲ ಇರಬೇಕು, ನಿನ್ನಲ್ಲಿ ಸಮಾಧಾನ ಎಂಬ ಫಲ ಇರಬೇಕು. ನಾನು ಹೇಳ್ದಲ್ಲ, ವಿ ಫರ್ಗಟ್ ಟು ಲೀವ್. ನಾವು ಬದುಕಕ್ಕೆ ಮರ್ತೋಗ್ಬಿಟ್ಟಿದ್ದೀವಿ. ವಿ ಆರ್ ಓನ್ಲಿ ಗುಡ್ ಇನ್ ಆಕ್ಷನ್. ಭಾನುವಾರ ಟಮ್ ಟಮ್ ಟಮಾರ್. ದಿಸ್ ಇಸ್ ವಾಟ್ ವಿ ನೀಡ್. ಈ 21ನೇ ಶತಮಾನಕ್ಕೆ ಬೇಕಾಗಿರುವಂಥದ್ದು ಇದು ಪ್ರಿಯರೇ. ನೋಡಿ, ಇಂಗ್ಲೆಂಡ್ ದೇಶದಲ್ಲಿ, ಯುರೋಪಲ್ಲಿ ಇವತ್ತು ಕ್ರೈಸ್ತತ್ವ ಎಣಿಸೋದಕ್ಕೂ ಇಲ್ಲ. ಪಾಯಿಂಟ್ ಹೋಗಿ ಇಲ್ಲಿ ನಾವು ಇತರರ ಮೇಲೆ ತಪ್ಪನ್ನು ಹೊರಿಸ್ತೇವೆ. ಅವ್ರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ಇವ್ರು ನಮ್ಮನ್ನು ಅಟ್ಯಾಕ್ ಮಾಡ್ತಿದ್ದಾರೆ, ಕ್ರೈಸ್ತ ವಿರೋಧಿಗಳು, ಕನ್ವರ್ಷನ್ ಬಾ ಬೂ ಬೂ. ಆದರೆ ಯುರೋಪಲ್ಲಿ ಯಾರು ಮಾಡಿದ್ರು? ಯುರೋಪ್. ಅಲ್ಲಿ ಕನ್ವರ್ಷನ್ ಆಯ್ತಿಲ್ವಲ್ಲ, ಅಲ್ಲಿ ಬೇರೆ ಯಾವ ಧರ್ಮಗಳು ಇದ್ದಿಲ್ಲ, ಇದ್ದಿದ್ದು ಕ್ರೈಸ್ತತ್ವ. ಆದರೆ ಇವತ್ತು ಕ್ರೈಸ್ತ ಸಭೆಗಳು ಮಸ್ಜಿದ್ಗಳಾಗಿ, ಮಂದಿರಗಳಾಗಿ ಮಾರ್ಪಡ್ತಾ ಇದೆ. ಕಾರಣ ಏನು? ದೇ ಆರ್ ನಾಟ್ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್. They are not rooted in the word of God. Same thing will happen here also. ಇವತ್ತು ನೀನು ಲಕ್ಷ ಕೊಟ್ಟು ಯಾರೋ ಕಟ್ಟಿರುವಂತ ಸಭೆಗೆ ಲಕ್ಷ ಕೊಟ್ಟಿದ್ರೆ 50 ವರ್ಷ ಆದ್ಮೇಲೆ ಈ ಸಭೆ ಮಂದಿರ ಆಗೋದು ಯಾವ ಸಂಶಯ ಇಲ್ಲ. ಸೊ ನೀನ್ ಯಾಕೆ ಕೊಟ್ಟೆ? ಯು ಆರ್ ನಾಟ್ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್. ಇಫ್ ಯು ಆರ್ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್, ನೀನ್ ದೇವರ ವಾಕ್ಯದಲ್ಲಿ ಬೇರೂರಿದ್ರೆ ಯು ವಿಲ್ ನೆವರ್ ಗಿವ್ ಇಟ್. ಸೊ ದೇವರು ನಮ್ಮನ್ನ ನೆಟ್ಟಿರುವಂಥದ್ದು ಎಲ್ಲಿ? ದಾರಿಯ ಮಗ್ಗುಲಲ್ಲಿ, ನದಿಯ ಮಗ್ಗುಲಲ್ಲಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನದಿ ತನ್ನ ನೀರನ್ನ ತನಗಾಗಿ ಕುಡಿಯೋದಿಲ್ಲ, ಮರ ತನ್ನ ಹಣ್ಣನ್ನ ತನಗಾಗಿ ಬಿಡೋದಿಲ್ಲ, ಮರ ನೆರಳನ್ನ ತನಗೋಸ್ಕರವಾಗಿ ಕೊಡೋದಿಲ್ಲ, ಹೂವು ತನ್ನ ವಾಸನೆಯನ್ನ ತನಗೋಸ್ಕರವಾಗಿ ಬೀಸೋದಿಲ್ಲ. ಇಟ್ಸ್ ಆಲ್ ಫಾರ್ ಅದರ್ಸ್. ಸೊ ನಮ್ಮ ಜೀವಿತ ಆಲ್ಸೋ ಫಾರ್ ಅದರ್ಸ್. ಇದೇ ಕ್ರೈಸ್ತತ್ವ. ಅದೇ ಯೇಸು ಸ್ವಾಮಿ ಹೇಳಿದ್ದು, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್, ಯು ಆರ್ ದ ಸಾಲ್ಟ್ ಆಫ್ ದ ವರ್ಲ್ಡ್. ನೀವು ಲೋಕಕ್ಕೆ ಬೆಳಕು, ನೀವು ಲೋಕಕ್ಕೆ ಉಪ್ಪು. ಹೇಳೋದಕ್ಕೆ ಕಾರಣ ಏನು? ಇದೆ ಪ್ರಿಯರೇ, ಅರ್ಥ ಮಾಡ್ಕೊಳ್ರಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಹಾಡಾಡಿದ್ವಿ, ನಾನು ಸಾವಿಗೂ ಎದರೇನು, ಎನಿ ಟೈಮ್ ವಿ ವಿಲ್ ಡೈ. ಇಫ್ ಯು ಆರ್ ನಾಟ್ ರೆಡಿ, ನಾವು ಸಿದ್ಧತೆಯಿಂದ ಇಲ್ಲದೆ ಹೋದ್ರೆ ಯಾವ ರೀತಿಯಾಗಿ ಲೋಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಐಶ್ವರ್ಯವಂತ ಸತ್ತೋದ, ಸೀದಾ ಅಗ್ನಿ ಗಂಧಕದಲ್ಲಿ ಹೋಗಿ ಬಿದ್ದ. ಇಫ್ ವಿ ಆರ್ ನಾಟ್ ರೆಡಿ, ದ ಹೆಲ್ ಇಸ್ ರೆಡಿ ಫಾರ್ ಅಸ್. ಮತ್ತೆ ಮುಗೀತು ಎಲ್ಲ. ಸೊ ಎನಿ ಮೂಮೆಂಟ್, ಡೋಂಟ್ ಥಿಂಕ್ ದಟ್ ಸೊ ಐ ವಿಲ್ ಎಂಜಾಯ್ ಮೈ ಲೈಫ್. ಎನಿವೆ, ಒಂದು 60 ಆಗಿದ ತಕ್ಷಣ ಸ್ವಲ್ಪ ಬಗ್ಬಿಡುತ್ತೆ, ಅವಾಗ ಎದ್ದೊಳಕ್ಕಾಗಲ್ಲ, ಓಡಾಡಕ್ಕಾಗಲ್ಲ. ಮೇ ಬಿ ಐ ಆಮ್ ಇನ್ ದ ಬೆಡ್ ರಿಡನ್. ಸೊ ಅವಾಗ ಐ ವಿಲ್ ಪ್ರೇ, ಲಾರ್ಡ್ ಫರ್ಗಿವ್ ಆಲ್ ಮೈ ಸಿನ್. ನೋ ಚಾನ್ಸ್, ನೋ ವೇ. ಸೊ ಲರ್ನ್, ದೇವರ ವಾಕ್ಯನ ಕಲಿಯಿರಿ. ಸೊ ಇಲ್ಲಿ ಎಫೆಸ ಪತ್ರಿಕೆಯಲ್ಲಿ, ತಿಮೋಥಿ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಂಬಿಗಸ್ತರಿಗೆ ಒಪ್ಪಿಸಿಕೊಡು. ಯಾಕೆಂದ್ರೆ ಆಲ್ರೆಡಿ ದೇರ್ ಇಸ್ ಎ ಲಾಟ್ ಆಫ್ ಕ್ರಿಸ್ತ ವಿರೋಧಿಗಳು, ದೇರ್ ಇಸ್ ಎ ಲಾಟ್ ಆಫ್ ಆಂಟಿ ಕ್ರೈಸ್ಟ್. ಸೊ ಪೀಪಲ್ ಲೈಕ್ ಟುಡೇ, ಇವತ್ತು ಜನ ಅಂತವ್ರನ್ನ ಬಯಸ್ತಾರೆ. ನೋಡಿ, 1 ಯೋಹಾನ 2ನೇ ಅಧ್ಯಾಯ ಅದರ 18ನೇ ವಾಕ್ಯ, ಮಕ್ಕಳಿರ ಇದು ಕಡೆಗಳಿಗೆ ಆಗಿದೆ, ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದಿರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ನಾವೆಲ್ಲೂ ನೋಡಿಲ್ಲ ಕೊಂಬಿಟ್ಕೊಂಡು ಬಂದಿರೋ ಯಾರನ್ನ. ಯಾರು ಕ್ರಿಸ್ತ ವಿರೋಧಿ? ಕ್ರಿಸ್ತನ ಬೋಧನೆಗೆ ವ್ಯತಿರಿಕ್ತವಾಗಿ ಬೋಧಿಸುವಂತ ವ್ಯಕ್ತಿ. ಯಾವುದು ಕ್ರಿಸ್ತನ ಬೋಧನೆಗೆ ವ್ಯತಿರಿಕ್ತವಾಗಿ? ಪ್ರಾಸ್ಪರಿಟಿ, ಸಮೃದ್ಧಿ. ಸೊ
ದೇವರು 2000 ವರ್ಷಗಳ ಹಿಂದೆ ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿಕೊಟ್ಟಂಥದ್ದು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಯೇಸು ಸ್ವಾಮಿ ಪ್ರಸಂಗ ಮಾಡಿದಂಥದ್ದು ದೇವರಾಜ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮ ಭರಿತನಾದಂತಹ ಪೇತ್ರ ಎದ್ದು ನಿಂತುಕೊಂಡು ಪ್ರಸಂಗ ಮಾಡಿದಂತಹ ಸಂದರ್ಭದಲ್ಲಿ ಪೇತ್ರನ ಪ್ರಸಂಗವನ್ನು ಕೇಳಿ ಜನ ಕೇಳಿದ್ರು, ವಾಟ್ ಮಸ್ಟ್ ವಿ ಡೂ, ಏನ್ ಮಾಡಬೇಕು? ಪೇತ್ರ ಹೇಳ್ದ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಕ್ರೈಸ್ತತ್ವ ಅನ್ನುವಂಥದ್ದು ಸಮೃದ್ಧಿಯಲ್ಲ, ಕ್ರೈಸ್ತತ್ವ ಅನ್ನುವಂಥದ್ದು ನಿತ್ಯ ಜೀವವನ್ನು ಕೊಡುವಂತ ಮಾರ್ಗ. ಯಾವ್ದು ಬೇಕು ತೀರ್ಮಾನ ಮಾಡ್ರಿ. ಅದು ಒಂದು ಹೇಳ್ತೀನಿ, ನಿಮಗೆ ನಿತ್ಯತ್ವ ಬೇಡ ಅಂತ ಹೇಳಿದ್ರೆ ಡೋಂಟ್ ವೇಸ್ಟ್ ಯುವರ್ ಮನಿ. ದಯವಿಟ್ಟು ನಿಮ್ಮ ದುಡ್ಡನ್ನು ವ್ಯರ್ಥ ಮಾಡಿ ಹಾಳು ಮಾಡ್ಕೊಂಡು ಮಾಡಬೇಡಿ. ನೀವು ಯಾಕೋ ಕೊಡ್ತೀರಿ, ಲೆಟ್ ಅಸ್ ಎಂಜಾಯ್. ನೀವು ಎಂಜಾಯ್ ಮಾಡ್ಕೊಳ್ಳಿ, ಹೆಂಗಿದ್ರೂ ಹೋಗಲ್ಲ ಮೇಲಕ್ಕೆ. ಇಫ್ ಯು ಆರ್ ನಾಟ್ ಲಿವಿಂಗ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಪ್ರಕಾರವಾಗಿ ನಿನಗೆ ಬದುಕೋದಕ್ಕೆ ಮನಸ್ಸಿಲ್ಲದೆ ಹೋದ್ರೆ, ಎನಿವೇ ಯು ವಿಲ್ ನೆವರ್ ಗೋ ಟು ದ ಹೆವೆನ್. ದೆನ್ ವೈ ಯು ಆರ್ ಗಿವಿಂಗ್ ದ ಮನಿ ಫಾರ್ ದ ಚರ್ಚ್ ಪರ್ಪಸ್, ಬಿಲ್ಡಿಂಗ್ ಪರ್ಪಸ್, ಕಾರ್ ಪರ್ಪಸ್? ಅದನ್ನು ಕುಡ್ದು ಹಾಳು ಮಾಡ್ಕೋ. ಇಲ್ಲ ದೊಡ್ಡ ದೊಡ್ಡ ಮನೆ ಕಟ್ಕೋ, ಇಲ್ಲ ದೊಡ್ಡ ದೊಡ್ಡ ಕಾರ್ ತಗೋ, ಎಂಜಾಯ್ ಮಾಡು. ಬೇಲಂತೂ ಸಿಕ್ಕಲ್ಲ, ಇಲ್ಲಾದ್ರೂ ಎಂಜಾಯ್ ಮಾಡತ್ಲಾಗೆ. ಪ್ರಿಯರೇ, ನಂಬಿಗಸ್ತರನ್ನ ರೂಪಿಸುವಂಥದ್ರಲ್ಲಿ ದೈವಶಾಸ್ತ್ರ ಅಧ್ಯಯನ, ದೈವಶಾಸ್ತ್ರ ಶಿಕ್ಷಣ ಪ್ರಾಮುಖ್ಯವಾಗಿದೆ. 119ನೇ ಕೀರ್ತನೆ 105ನೇ ವಾಕ್ಯ, ಯುವರ್ ವರ್ಡ್ ಇಸ್ ಲ್ಯಾಂಪ್ ಟು ಮೈ ಫೀಟ್. ಸೊ ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ. ಗೊತ್ತಲ್ಲ? ಸೊ ದೇವರ ವಾಕ್ಯ ಅನ್ನುವಂಥದ್ದು ರಾತ್ರಿ ಕನಸು ಬರಂಗಿರೋಕ್ಕೋಸ್ಕರವಾಗಿ ಇರುವಂಥದ್ದಲ್ಲ. ನಾನು ಅನೇಕ ಸರಿ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ. ನಮಗೆ ಗೊತ್ತಿರೋ ಒಬ್ಬರು ಇದ್ದಾರೆ, ರಾತ್ರಿ ಮಲಗಬೇಕಾದ್ರೆ ತಲೆ ದಿಂಬ ಕೆಳಗೆ ಬೈಬಲ್ ಇರುತ್ತೆ. ಚಿಕ್ಕ ವಯಸ್ಸಲ್ಲ, ಸುಮಾರು 45 ವಯಸ್ಸಿದೆ ಈಗ, ಮೋರ್ ದನ್ 45. ನಾನು ಕೇಳಿದ, ಏನ್ರಿ ಕಾರಣ ಏನ್ರಿ? ಇಲ್ಲ, ನಾನು ಚಿಕ್ಕ ವಯಸ್ಸಿಂದ ನನಗೆ ನಮ್ಮಮ್ಮ ಹೇಳಿದ್ದಾರೆ, ಮಲಗಬೇಕಾದ್ರೆ ಇಟ್ಕೊಂಡು ಮಕ್ಕಳಕ್ಕೆ. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಸಾಫ್ಟ್ ಆಗಿದೆ ಮಲ್ಕೊಳಕ್ಕೆ. ಸೂಪರ್. ಏನಪ್ಪ ಇದು? ಅದಕ್ಕೋಸ್ಕರ ಅಲ್ಲ ರೀ ಇದು ಕೊಟ್ಟಿರೋದು. ಆದಿಯಲ್ಲಿ ವಾಕ್ಯ ಬಿತ್ತು, ಆ ವಾಕ್ಯವು ದೇವರ ಬಳಿಯಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ದ. ಏನಕ್ಕೋಸ್ಕರವಾಗಿ? ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಅದು ಕ್ರೈಸ್ತತ್ವ. ಸೊ ಡಿಸೈಡ್ ಮಾಡ್ಕೊಂಬಿಡಿ, ಇವತ್ತು ಡಿಸೈಡ್ ಮಾಡ್ಕೊಂಬಿಡಿ. ನಿತ್ಯತ್ವ ಬೇಕಾ? ದೇವರ ವಾಕ್ಯವನ್ನು ಧ್ಯಾನ ಮಾಡ್ರಿ. ಅನುದಿನ ಹಗಲಿರುಳು ಧ್ಯಾನ ಮಾಡ್ರಿ. ನದಿಯ ದಡದಲ್ಲಿ ದೇವರು ನಿಮ್ಮನ್ನು ನೆಟ್ಟಿರಲಾಗಿ ಫಲ ಕೊಡ್ರಿ. ಪ್ರೀತಿ ಇಲ್ದವನು, ಸಂತೋಷ ಇಲ್ದವನು, ಸಮಾಧಾನ ಇಲ್ದವನು, ಆತ್ಮನ ಫಲ ಇನ್ನೂ ಬಾಕಿ ಇದೆ. ದೀರ್ಘ ಶಾಂತಿ, ದಯೆ, ಪರೋಪಕಾರ ಇನ್ನೂ ಇದ್ದಾವೆ. ಸರಿ, ಈ ಎಲ್ಲ ಫಲಗಳನ್ನು ಕೊಡ್ತಾ ಇರ್ರಿ, ಪರೋಪಕಾರ ಮಾಡ್ತಾ ಇರ್ರಿ, ದಯೆ ತೋರಿಸ್ತಾ ಇರ್ರಿ. ನೋಡಿ, ಯೇಸು ಸ್ವಾಮಿ ಸೇವೆ, ಈ ಕಂಪ್ಯಾಷನ್. ವೆನ್ ಯು ಸಾ ಎ ಲೆಪರ್, ಒಬ್ಬ ಕುಷ್ಠರೋಗಿಯನ್ನು ಕಂಡಾಗ ಕನಿಕರ ಪಟ್ಟ. ವೆನ್ ಯು ಸಾ ದ ಕ್ರೌಡ್, ಕನಿಕರ ಪಟ್ಟ. ಆ ವಿಧವೆಯ ಅಳುವನ್ನು ನೋಡಿ ಕನಿಕರ ಪಟ್ಟ. ಸೊ ವಿ ಶುಡ್ ಹ್ಯಾವ್ ದ ಕಂಪ್ಯಾಷನ್ ಹಾರ್ಟ್. ಸೊ ವಿ ಡೋಂಟ್ ಹ್ಯಾವ್. ಒಬ್ಬ ಪಾದ್ರಿ ಹೇಳ್ದಂತೆ, ಅದು ಹೇಳ್ಬೇಕಲ್ಲ. ಪಾದ್ರಿ ಅಂತ ಹೇಳಿದ್ರೆ ಮತ್ತೆ ಪಾಪ ಎಲ್ರಿಗೂ ಎಲ್ಲ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಯಾವುದೋ CSI ಇಲ್ಲ ಮೆಥಡ್ ಎಲ್ಲ ಇಲ್ಲ, ಇದು ಮರ್ತಮ ಇಲ್ಲ, ಇದು ಅದಲ್ಲ, ಇದು ಪೆಂಟೆಕೋಸ್ಟ್ ದೊಡ್ಡದು, ಹೈ ಲೆವೆಲ್, ಟಾಪ್ ಲೆವೆಲ್. ಸೊ ಮೈ ಮನಿ ಇಸ್ ನಾಟ್ ಫಾರ್ ದ ಪುವರ್ ಪೀಪಲ್, ಮೈ ಮನಿ ಇಸ್ ಓನ್ಲಿ ಫಾರ್ ದ ಪಾಸ್ಟರ್ಸ್.
ಆಶೆ ಏನಾಯಿತು? ಥಿಂಕ್ ಅಬೌಟ್. ಮತ್ತಾಯಿ 25ನೇ ಅಧ್ಯಾಯ ಯೇಸು ಹೇಳ್ತಾ ಇದ್ದಾರೆ, ನಾನು ಹಸಿದಿದ್ದೆ, ನಾನು ಬಾಯಾರಿದ್ದೆ, ನಾನು ವಸ್ತ್ರವಿಲ್ಲದವನಾಗಿದ್ದೆ, ನಾನು ರೋಗಿಯಾಗಿದ್ದೆ, ನಾನು ಸೆರೆಮನೆಯಲ್ಲಿ ಇದ್ದೆ. ಆಕೆ ಸ್ವಾಮಿ ಯಾವಾಗ ಎಲ್ಲ ಹಸಿದಿದ್ದೆ, ಯಾವಾಗ ಬಾಯಾರಿಕೆ ಆಗಿತ್ತು, ಯಾವಾಗ ರೋಗಿಯಾಗಿದ್ದೆ, ಯಾವಾಗ ನಾವು ಬಂದು ನಿಮಗೆಲ್ಲ ಮಾಡಿದ್ವಿ. ಸೊ ಈ ಚಿಕ್ಕವರಲ್ಲಿ ಒಬ್ಬನಿಗೆ ನೀವೇನೇ ಮಾಡಿದ್ರು ಅದು ನನಗೆ ಮಾಡ್ದಂಗೆ. ಸೊ ಇದೇ ಎಡಗಡೆ ಇರೋರು ಹೇಳ್ದ, ಸೊ ನಾನು ಹಸ್ತಿದ್ದೆ, ನನಗೆ ಬಾಯಾರಿಕೆ ಆಗಿತ್ತು, ನಾನು ರೋಗಿಯಾಗಿದ್ದೆ, ನಾನು ವಸ್ತ್ರವಿಲ್ಲದನಾಗಿದ್ದೆ. ಇವ್ರು ಸ್ವಾಮಿ ಯಾವಾಗ ಸ್ವಾಮಿ ನೋಡೇ ಇಲ್ಲ ನಿಮ್ಮನ್ನ. ಸೊ ನಾವು ಕಾಯ್ತಾ ಇದ್ದೀವಿ ದೇವ್ರನ್ನ, ಆಯಪ್ಪ ಇನ್ನು ಹಸ್ಕೊಂಡು ಬದುಕಬೇಕು. ನಿನ್ನ ಸ್ವಂತ ಸಹೋದರ, ನಿನ್ನ ಪಕ್ಕದವ ನೆರೆಹೊರೆಯವ, ನಿನ್ನೊಟ್ಟಿಗೆ ಭಾನುವಾರ ಕೈ ತಟ್ಟಿದಂತವ, ಆಹಾರವಿಲ್ಲದೆ ವಸ್ತ್ರವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ನೀನೇನು ಮಾಡಿದೆ? ಹುಡುಕಿ. ಅದಕ್ಕೆ ಹೇಳಿದ್ದು, ರೀಡ್ ದಿಸ್, ಸ್ಟಡಿ ದಿಸ್, ವಾಕ್ಯವನ್ನು ಓದ್ರಿ. ಧರ್ಮೋಪದೇಶಗಳ 4ನೇ ಅಧ್ಯಾಯ ಕೊನೆ ಮಾತು. ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಹೇಳಿದಂಥದ್ದು ಯಾರ ಮೂಲಕವಾಗಿ? ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಮಕ್ಕಳಿಗೆ ಅವರು ಹೇಳಿರುವಂತಹ ಒಂದು ಮಾತು. ಸೊ ನೀವು ಇವುಗಳನ್ನು ನಿಮ್ಮ ಮಕ್ಕಳನ್ನು, 6ನೇ ಅಧ್ಯಾಯ, ನಾನು ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಮನೆಯಲ್ಲಿ ಕೂತಿರುವಾಗ, ದಾರಿಯಲ್ಲಿ ನಡೆಯುವಾಗ, ದಾರಿಯಲ್ಲಿ ಹೋಗುವಾಗ ಇವುಗಳ ಕುರಿತಾಗಿ ಮಾತಾಡ್ರಿ. ಸ್ಟಡಿ, ಅಧ್ಯಯನ ಮಾಡಬೇಕು. ಹಗಲಿರುಳು ಅಧ್ಯಯನ ಮಾಡಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ಏನು ಜಾತಕ ಓದೋದಲ್ಲ, ಬೈಬಲ್ ಅಧ್ಯಯನ ಮಾಡಬೇಕು. ಈ ಭಾನುವಾರ ದೇವರು ನಿಮಗೆ ಕೇಳಿಸಿರುವಂತಹ ದೇವರ ವಾಕ್ಯವನ್ನು ನೀವು ಮನನ ಮಾಡ್ರಿ. ಸೊ ಯಾವುದನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಅಳವಡಿಸ್ಕೊಳ್ರಿ. ಸೊ ನನಗೆ ನಿಮ್ಮ ಕಾಣಿಕೆ ಬೇಡ, ಐ ಡೋಂಟ್ ವಾಂಟ್. ನಿಮ್ಮ ಜೀವಿತವನ್ನು ನೀವು ರೂಪಿಸ್ಕೊಳ್ರಿ. ಬಿಲ್ಡ್ ಅಪ್ ಯುವರ್ ಲೈಫ್. ಸೊ ಅದಕ್ಕಿರುವಂತ ಏಕೈಕ ಮಾರ್ಗ ದುರ್ಬೋಧನೆಯನ್ನ ಕೇಳುವಂಥದ್ದು ಬಿಡೋದು. 2, ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ಬೆರೋಯ ಸಭೆ ಕುರಿತಾಗಿ ಹೇಳ್ತಾ ಇದ್ದಾನೆ, ಬೆರೋಯ ಸಭೆಯದವರು ಥೆಸಲೋನಿಕದವರಕ್ಕಿಂತ ಜ್ಞಾನ ಸಂಪನ್ನರು. ಏನು ಅಂದ್ರೆ, ನಾವು ಏನೇ ಪ್ರಸಂಗ ಮಾಡಿದ್ರು ಅವ್ರು ಅದೇ ರೀತಿ ಕೇಳೋದಿಲ್ಲ. ಮನೆಗೆ ಹೋಗ್ಬಿಟ್ಟು ಶಾಸ್ತ್ರವನ್ನ ನೋಡ್ತಾರೆ, ಇವರು ಪ್ರಸಂಗ ಮಾಡಿದಂತ ಸರಿಯೋ ಇಲ್ಲೋ ಎಂಬುದಾಗಿ. ಬೆಳಗ್ಗೆ ಎದ್ದುಬಿಟ್ಟು ಏನೋ ಕೇಳಿ ಕಣ್ಣು ಮುಚ್ಕೊಂಡು ಹೋಗೋದಲ್ಲ. ಯಾರೋ ಒಬ್ಬ ಪ್ರಸಂಗ ಮಾಡಿಬಿಡ್ತಾನೆ, ಈ ದಿನ ಆಶೀರ್ವಾದದ ದಿನ, ಈ ತಿಂಗಳು ಆಶೀರ್ವಾದ ತಿಂಗಳು. ನೋ, ಆಶೀರ್ವಾದ ಒಂದೇ ನಮಗಿರುವಂಥದ್ದು, ನಿತ್ಯ ಜೀವ. ಆಶೀರ್ವಾದವನ್ನು ನಾವು ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾಗ ಆಶೀರ್ವಾದವನ್ನು ನಾವು ಹೊಂದ್ಕೊಂಡಿದ್ದೇವೆ. ಇನ್ನು ಈ ಆಶೀರ್ವಾದಕ್ಕೋಸ್ಕರವಾಗಿ ನಾವು ಬದುಕಬೇಕಷ್ಟೇ. ಆ ರೀತಿ ಬದುಕ್ತಾ ಇದ್ದೇವಾ ಇಲ್ಲವ ಅನ್ನುವಂಥದ್ದು ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನೀವು ಮತ್ತೊಂದು ಆವರ್ತಿ ಯೋಚನೆ ಮಾಡಿ ನೋಡ್ರಿ. ಈ ಮುಂಜಾನೆಯಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ ಸ್ವಾಮಿ. ನಿಮ್ಮ ವಾಕ್ಯದ ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆ ಕಳಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲ ಸಂಘ ಸದಾಕಾಲ ನೆಲೆಗೊಂಡಿರಲಿ. ಮತ್ತು ಆವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರೀತಿಯ ದೇವಜನರೇ, ಮೋಸ ಹೋಗಬೇಡ್ರಿ. ದೇವರ ವಾಕ್ಯವನ್ನು ಓದ್ರಿ. ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಿರಿ. ನಿಮ್ಮ ಜೀವಿತ, ನಿಮ್ಮ ಕುಟುಂಬ ದೇವರು ಧಾರಾಳವಾಗಿ ಆಶೀರ್ವದಿಸಲಿ. More